ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 2ನೇ ಅಧ್ಯಾಯ ಬೆಳವಣಿಗೆ ಮತ್ತು ವಿಕಾಸ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಈ ಒಂದು ಅಧ್ಯಾಯದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ 2 ಅವಧಿಗಳಲ್ಲಿ ನಾವು ಪ್ರಮುಖವಾಗಿ ಈ ಮೊದಲನೇ ಒಂದು ಅಂಶ ಪ್ರಮುಖ ಪರಿಕಲ್ಪನೆಗಳ ಅರ್ಥ ಏನದಲ್ಲ ಇದನ್ನು ನೋಡಿದೀವಿ. ಮತ್ತು 2ನೇ ಅವಧಿಯಲ್ಲಿ ವಿಕಾಸದ ಸಾರ್ವತ್ರಿಕ ತತ್ವಗಳು 9 ತತ್ವಗಳ ಕುರಿತು ಅಭ್ಯಾಸ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಅತಿ ಮುಖ್ಯವಾದಂತಹ ಒಂದು ಅಂಶದ ವಿಕಾಸದ ಮೇಲೆ ಪ್ರಭಾವ ಬೀರುವ ಕಾರಕಗಳು ಅಥವಾ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಈ ಅಂಶಗಳ ಕುರಿತು ನಾವು ಇವತ್ತಿನ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಮುಖ್ಯವಾಗಿ ಇದರಲ್ಲಿ ಈ ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಏನಿದಾವಲ್ಲ ಅದರಲ್ಲಿ ಪ್ರಮುಖವಾಗಿ 2 ಅಂಶಗಳಿದಾವ. ಒಂದು ಅನುವಂಶತೆ ಮತ್ತು ಅನುವಂಶತೆಯ ಪ್ರಭಾವ ಎಷ್ಟಾಗ್ತದೆ ಅನ್ನೋದನ್ನ ಅಭ್ಯಾಸ ಮಾಡ್ಬೇಕು. 2ನೇ ಅಂಶ ಪರಿಸರದ ಪ್ರಭಾವ ಎಷ್ಟಾಗ್ತದೆ ಮಗುವಿನ ಮೇಲೆ. ಓಕೆ, ಸೊ ಮಗುವಿನ ವಿಕಾಸದ ಮೇಲೆ ಅನುವಂಶತೆಯ ಪ್ರಭಾವ ಮತ್ತು ಪರಿಸರದ ಪ್ರಭಾವ ಎಷ್ಟಾಗ್ತದೆ ಅನ್ನೋದನ್ನ ಅಭ್ಯಾಸ ಮಾಡಬೇಕು. ಸೊ ಈ 2 ಅಂಶಗಳು ಪ್ರಮುಖವಾಗಿದ್ರು ಕೂಡ ಇದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಅಂಶಗಳದಾವ. ಇದನ್ನು ಕೂಡ ತಿಳ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಅದ. ಪರೀಕ್ಷಾ ದೃಷ್ಟಿಯಿಂದ ಈ ಎಲ್ಲದರ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾವ. ಸೊ ಹೀಗಾಗಿ ನಾವು 3ನೇ ಅಂಶದಲ್ಲಿ ಅನುವಂಶತೆ ಮತ್ತು ಪರಿಸರದ ವ್ಯತ್ಯಾಸ ಏನದಾವ ಅನ್ನೋದು ಒಂದು 3 ವ್ಯತ್ಯಾಸಗಳನ್ನ ನೋಡೋಣ. ಆಮೇಲೆ ಅನುವಂಶತೆ ಮತ್ತು ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪದಗಳದಾವ. ಆ ಪದಗಳನ್ನ ನಾವು ಅರ್ಥವನ್ನು ತಿಳ್ಕೊಳ್ಬೇಕು. ಯಾಕಂದ್ರೆ ಪರೀಕ್ಷೆಯಲ್ಲಿ ಆ ಪದಗಳ ಮೇಲೆ ಪ್ರಶ್ನೆಗಳು ಕೇಳಿದಾರ. ಹೀಗಾಗಿ ಆ ಪ್ರಶ್ನೆ ಆ ಕೇಳಲಾದಂತ ಪ್ರಶ್ನೆಗಳನ್ನ ಗಮನದಲ್ಲಿ ಇಟ್ಕೊಂಡು ಕೆಲವೊಂದಿಷ್ಟು ಒಂದು 9 ಪದಗಳದಾವ. ಸೊ ಆ 9 ಪದಗಳ ಅರ್ಥವನ್ನು ಹೇಳ್ತೀನಿ. ನಂತರ ಸಂತಾನೋತ್ಪತ್ತಿಯ ಹಂತಗಳು ಯಾವ್ದಾವಲ್ಲ ಅದನ್ನ ನೋಡೋಣ. ಅಂದ್ರೆ 3 ಹಂತಗಳು ಬರ್ತವ, ಅದನ್ನ ನೋಡೋಣ. ಆಮೇಲೆ ವರ್ಣತಂತುಗಳ ಅರ್ಥ, ಗುಣಾಣುಗಳ ಅರ್ಥ, ಆಮೇಲೆ ಅವಳಿಗಳು ಮತ್ತು ಅನುವಂಶತೆಯ ನಿಯಮಗಳು ಅಂತದವ. ಸೊ ಇಷ್ಟ ಅಂಶಗಳನ್ನ ನಾವು ಈ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಿಕಾಸದ ಮೇಲೆ ಪ್ರಭಾವ ಬೀರುವ ಕಾರಕಗಳು ಅಂತ ಏನ್ ಸಬ್ ಟಾಪಿಕ್ ಅದಲ್ಲ ಅದಕ್ಕೆ ಸಂಬಂಧಪಟ್ಟಂತ ಈ 9 ಅಂಶಗಳನ್ನ ನಾವು ಅಭ್ಯಾಸ ಮಾಡೋದದ. ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದ್ ನೋಡ್ರಿ, ಅನುವಂಶತೆಯ ಅರ್ಥ. ಈಗಾಗಲೇ ತಮಗೆ ಅನುವಂಶತೆ ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರ್ತದೆ ಅರ್ಥ, ಅನುವಂಶತೆ ಅಂದ್ರೆ ಏನು ಅನ್ನೋದ. ಇಲ್ಲಿ ನಾವು ಅದನ್ನ ವ್ಯಾಖ್ಯಾನದ ಮೂಲಕ ನೋಡ್ಕೋದಾದ್ರೆ, ವ್ಯಕ್ತಿಯು ತನ್ನ ತಂದೆ ತಾಯಿಗಳಿಂದ ಜನ್ಮತಃ ಪಡೆಯುವ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳ ವರ್ಗಾವಣೆ. ಅಂದ್ರೆ ನಾವು ಆಕ್ಚುಲಿ ತಂದೆ ತಾಯಿಗಳಿಂದ ಬಹಳಷ್ಟು ಗುಣಗಳನ್ನ ಪಡೆದುಕೊಂಡ ಹುಟ್ಟುತ್ತೇವೆ ನಾವು. ಹುಟ್ಟುವಾಗ ಅಂತ ಗುಣಗಳನ್ನ ಹೊಂದಿರ್ತೇವೆ ನಾವು. ಯಾವ ಗುಣಗಳು ನಮ್ಮ ತಂದೆ ತಾಯಿಗಳಲ್ಲದಾವಲ್ಲ ಅಂತ ಗುಣಗಳು ನಮ್ಮಲ್ಲಿಯೂ ಕೂಡ ಇರ್ತಾವ, ಪ್ರತಿಯೊಬ್ಬರಲ್ಲಿಯೂ ಕೂಡ ಇರ್ತಾವ. ಸೊ ಇದರ ಮುಖ್ಯವಾಗಿ ವ್ಯಾಖ್ಯಾನ ಏನ್ ಹೇಳ್ತಂದ್ರ 3 ಅಂಶ ಪದಗಳ ಕಡೆಗೆ ತಾವು ಗಮನ ಕೊಡ್ಬೇಕು. ಒಂದು, ತಂದೆ ತಾಯಿಗಳಿಂದ ಮಕ್ಕಳಿಗೆ ಬರುವಂತ ಅಂಶ ಏನದಲ್ಲ ಅದಕ್ಕೆ ನಾವು ಅನುವಂಶತೆ ಅಂತ ಹೇಳಿ ಕರಿತೀವಿ. ಆದ್ರೂ ಇಲ್ಲಿ ಜನ್ಮತಃ ಪಡೆಯುವ ಇದನ್ನು ಗಮನದಾಗ ಇಟ್ಕೋಬೇಕು ತಾವೆಲ್ಲರೂ ಕೂಡ. ಅಂದ್ರೆ ಹುಟ್ಟುವಾಗ್ಲೇ ಪಡೆಯುವಂತಹ ತಂದಂಗೆ ಎಂತ 2 ಗುಣಗಳು, ಒಂದು ದೈಹಿಕ ಗುಣಗಳು, ಇನ್ನೊಂದು ಮಾನಸಿಕ ಗುಣಲಕ್ಷಣಗಳು. ಈ ಗುಣಲಕ್ಷಣಗಳು ವರ್ಗಾವಣೆ ಆಗೋದೇನದಲ್ಲ ಅದಕ್ಕೆ ನಾವ್ ಏನ್ ಕರಿತೀವಿ ಹೇಳ್ರಿ, ಅನುವಂಶೀಯತೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅನುವಂಶತೆಯ ಯಾವ ಗುಣಗಳು ನಮ್ಗೆ ಟ್ರಾನ್ಸ್ಫರ್ ಆಗ್ತಾವ ಅನ್ನೋದು ನೋಡೋದಾದ್ರೆ, ಉದಾಹರಣೆಗೆ ತಂದೆ ತಾಯಿಗಳ ಕಣ್ಣಿನ ಬಣ್ಣ ಏನಿರ್ತಾವಲ್ಲ ಅದ್ರಾಗಿನ ಒಬ್ಬರದ ಕಣ್ಣಿನ ಬಣ್ಣ ನಮಗಿರ್ತದ, ತಂದೆದರ ಇರ್ತದ ಅಥವಾ ತಾಯಿದ್ರ ಇರ್ತದ. ಆಮೇಲೆ ಕೂದಲಿನ ಬಣ್ಣ ಮತ್ತು ಸ್ವರೂಪ. ಅಂದ್ರೆ ಕೂದಲ್ ಬಣ್ಣ ಎಂತವ್ರು ಇರ್ತಾನ ಅವ್ರು. ಕೂದಲ್ ಬಣ್ಣ ಹೆಂಗತ್ತಂದ್ರ ಈಗ ಇಂಡಿಯನ್ಸ್ ಇದ್ರಕ್ಕೆ ಹೆಚ್ಚು ಬ್ಲಾಕ್ ಇರ್ತಾವ, ಬೇರೆ ದೇಶದವ್ರ ಇದ್ರಕ್ಕೆ ಬ್ರೌನ್ ಇರ್ಬೋದು, ವೈಟ್ ಇರ್ಬೋದು, ಈ ರೀತಿ ಇರ್ತದಲ್ಲ. ಸೊ ಹಿಂಗಾಗಿ ಆ ತಂದೆ ತಾಯಿಗಳು ಹೊಂದಿದಂತಹ ಬಣ್ಣವನ್ನ ಮಕ್ಕಳು ಕೂಡ ಹೊಂದ್ತಾರ. ಆಮೇಲೆ ಸ್ವರೂಪ ಅಂತಂದ್ರೆ ಏನ್ ಹೇಳ್ರಿ, ಕೂದಲಿನ ಸ್ವರೂಪ ಅಂತಂದ್ರೆ ಹೆಂಗೆ, ಕೂದಲ್ ಸ್ವರೂಪ ಅಂತಂದ್ರೆ ಈಗ ವೆಸ್ಟ್ ಇಂಡೀಸ್ ಇದ್ರಕ್ಕೆ ಗುಂಗುರು ಕೂದಲು ಇರ್ತಾವ, ನಮ್ಮ ತೆಳುವು ಇರ್ತಾವ, ಗೊತ್ತಾಯ್ತಲ್ಲ. ಸೊ ಈ ರೀತಿ ಅದರ ಸ್ವರೂಪ. ಆಮೇಲೆ ಚರ್ಮದ ಬಣ್ಣ ಅಂದ್ರೆ ಅವ್ರು ಯಾವ ರೀತಿ, ಈಗ ತಂದೆ ತಾಯಿಗಳು ಸಾಮಾನ್ಯವಾಗಿ ವೈಟ್ ಇದ್ರಕ್ಕೆ ಮಕ್ಕಳು ವೈಟ್ ಹುಡ್ತಾವ, ಅವ್ರ ಕಪ್ಪು ಇದ್ರಕ್ಕೆ ಕಪ್ಪು ಹುಡ್ತಾವ, ಕಂದು ಬಣ್ಣದವ್ರ ಇದ್ರಕ್ಕೆ ಕಂದು ಬಣ್ಣ, ಗೋಧಿ ಬಣ್ಣದವ್ರ ಇದ್ರಕ್ಕೆ ಗೋಧಿ ಬಣ್ಣ. ಸೊ ಚರ್ಮದ ಬಣ್ಣ ಡಿಪೆಂಡ್ ಹೆಂಗಿರ್ತದ ತಂದೆ ತಾಯಿಗಳ ಮುಖಾಂತರ ಇರ್ತದ. ಆಮೇಲೆ ತಲೆಯ ಆಕಾರ ಮತ್ತು ಗಾತ್ರ ಹೆಂಗಿರ್ತದ ನಮ್ಮ ತಲೆ ಅನ್ನೋದು, ಆ ಆಕಾರ ಗಾತ್ರವು ಕೂಡ ಅನುವಂಶತೆಯಿಂದನೇ ನಮಗ್ ಲಭ್ಯವಾಗ್ತದೆ. ಆಮೇಲೆ ಕೈ ಬೆರಳುಗಳ ವಿನ್ಯಾಸ, ಕೈ ಬೆರಳುಗಳು ತಂದೆ ತಾಯಿಗಳ ಕೈ ಬೆರಳುಗಳು ಹೆಂಗಿರ್ತಾವಲ್ಲ ಅದೇ ರೀತಿ ಮಕ್ಕಳದು ಇರ್ತಾವ. ಆಮೇಲೆ ಅವ್ರ ಎತ್ತರ ಹೆಂಗಿರ್ತದ, ದೇಹದ ದೃಢತೆ ಹೆಂಗಿರ್ತದ ಅದೇ ರೀತಿ ನಮ್ದು ಕೂಡ ಎತ್ತರ ಮತ್ತು ದೃಢತೆ ಇರ್ತದೆ. ಅಥವಾ ಹುಡುಗ ಅಥವಾ ಹುಡುಗಿಯರಲ್ಲಿ ಲೈಂಗಿಕ ಪಕ್ವತೆ, ಇದು ಇಂಪಾರ್ಟೆಂಟ್ ಅದ ನೋಡಿ. ಹುಡುಗ ಅಥವಾ ಹುಡುಗಿಯರಲ್ಲಿ ಲೈಂಗಿಕ ಪಕ್ವತೆ ಬರುವಂತ ಸಮಯ, ಮ್ಯಾಚುರಿಟಿ ಬರುವಂತ ಸಮಯ ಇರ್ತದಲ್ಲ, ಅದು ಡಿಪೆಂಡ್ಸ್ ಆನ್ ಯಾವ್ದು ಹೇಳ್ರಿ, ಅನುವಂಶತೆ, ಹೆರಿಡಿಟಿ ಮೇಲೆ ಡಿಪೆಂಡ್ ಇರ್ತದೆ. ಇವುಗಳನ್ನು ಮಗು ಇವೆಲ್ಲ ಈಗೇನ್ ಹೇಳಿದ್ನಲ್ಲ ಇಷ್ಟು ಅಂಶಗಳೆಲ್ಲರೂ ಕೂಡ ಮಗು ಏನ್ ಮಾಡ್ತದೆ ಹೇಳ್ರಿ, ತಂದೆ ಮತ್ತು ತಾಯಿಗಳಿಂದ ಎದ್ರ ಮುಖಾಂತರ ಬಿಡ್ತದೆ ಹೇಳ್ರಿ, ವಂಶವಾಹಿಗಳ ಮೂಲಕ. ವಂಶವಾಹಿ ಅಂತಂದ್ರೆ ಜೀನ್ಸ್ ಅಂತಂದಂಗೆ ಮುಂದೆ ಬರ್ತದ, ಅದು ನಾನು ಡೀಟೇಲ್ ಆಗಿ ಹೇಳ್ತೇನೆ. ಸೊ ಜೀನ್ಸ್ ಮೂಲಕ ಅದು ಪಡೆದುಕೊಳ್ತದೆ. ಸೊ
ಇದು ಅನುವಂಶೀಯತೆಯ ಅರ್ಥ. ಗೊತ್ತಾಯ್ತು ಅಂತ ತಿಳ್ಕೊತಾನೆ. ಸಿಂಪಲ್ ಡೆಫಿನೇಷನ್ ತಂದೆ ತಾಯಿಗಳಿಂದ ಗುಣಲಕ್ಷಣಗಳನ್ನ ಪಡೆಯೋದೇನದಲ್ಲ ಅದಕ್ಕೆ ಅನುವಂಶೀಯತೆ ಅಂತೀವಿ. ವಿಶೇಷವಾಗಿ ಜನ್ಮತಃ ಅನ್ನೋದು ಒಂದು ಶಬ್ದ ನೆನಪಿಡ್ಬೇಕು. ಎರಡು ಗುಣಲಕ್ಷಣಗಳದಾವ, ಒಂದು ದೈಹಿಕ ಇನ್ನೊಂದು ಮಾನಸಿಕ. ಓಕೆ, ಇನ್ನು ಅದ್ರಾಗ ಬರುವಂತವು ಇವೆಲ್ಲ ಅಂಶಗಳದಾವ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಪರಿಸರ ಏನಿದಲ್ಲ ಅದರದ ಅರ್ಥವನ್ನು ನೋಡೋಣ. ತಮ್ಗೆಲ್ಲರಿಗೂ ಗೊತ್ತಿರ್ತದ, ಆದ್ರೂ ಕೂಡ ಒಂದ್ಸಲ ನೋಡ್ರಿ. ಮಗು ಹುಟ್ಟಿದ ನಂತರ ಅದು ಮೊದಲನೇದೇನಿತ್ತಲ್ಲ ಅಂಶ, ಅದು ಜನ್ಮತಃ ಇರ್ತದೆ. ಇದು ಹುಟ್ಟಿದ ನಂತರ ಅದರ ಸುತ್ತಮುತ್ತ ಇರುವ ಎಲ್ಲ ಜನರು, ಆಮೇಲೆ ಸ್ಥಳಗಳು, ಅನುಭವಗಳು ಮಗುವಿನ ವಿಕಾಸದ ಮೇಲೆ ಬೀರುವ ಪ್ರಭಾವ ಏನದಲ್ಲ ಅದಕ್ಕೆ ನಾವು ಪರಿಸರ ಅಂತ ಹೇಳ್ತೇವೆ. ಅಂದ್ರೆ ಮಗು ಹುಟ್ಟಿದ ಕೂಡಲೇ ಏನೇನ್ ಯಾರ್ಯಾರಿಗೆ ಅದು ಮೀಟ್ ಆಗ್ತದಲ್ಲ, ಫಸ್ಟ್ ಅದ ಮನೆ, ಓಕೆ, ಆಮೇಲೆ ಶಾಲೆ, ಆಮೇಲೆ ಹೊರಗೆ ಸಮಾಜ, ಇಂಥ ಎಲ್ಲ ಅಂಶಗಳೇನಲ್ಲ ಅದು ಮಗುವಿನ ಮೇಲೆ ಪ್ರಭಾವ ಬೀರ್ತದ. ಅದಕ್ಕೆ ನಾವ್ ಏನ್ ಕರಿತೀವಿ ಹೇಳ್ರಿ, ಪರಿಸರ ಅಂತ ಹೇಳಿ ಕರಿತೀವಿ. ಒಂದ್ ಮಗು ಹುಟ್ಟಿದ ನಂತರ ಅದು ಫಸ್ಟ್ ಏನ್ ಮಾಡ್ತದ ಹೇಳ್ರಿ, ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಆಮೇಲೆ ಸ್ಕೂಲ್ಗೆ ಹೋದ ಕೂಡಲೇ ಶಿಕ್ಷಕರು ಮತ್ತು ಫ್ರೆಂಡ್ಸ್, ಆಮೇಲೆ ಶಾಲೆಯಲ್ಲಿರುವಂತ ಎಲ್ಲರ ಜೊತೆಗೆ, ಆಮೇಲೆ ಮನೆ ಮತ್ತು ಸಮಾಜ, ಇವುಗಳ ಜೊತೆನೆ ಬೆಳಿತಿರ್ತದ ಅದು. ಓಕೆ, ಸೊ ಇವುಗಳ ಪ್ರಭಾವ ಅದ್ರ ಮಗುನ ಮ್ಯಾಗ ಏನಾಗ್ತದಲ್ಲ ಅದಕ್ಕೆ ನಾವ್ ಏನ್ ಕರಿತೀವಿ ಹೇಳ್ರಿ, ಪರಿಸರದ ಪ್ರಭಾವ ಅಂತ ಹೇಳಿ ಕರಿತೀವಿ. ಇವೆಲ್ಲವೂ ಕೂಡ ಮಗುಗ ಏನೇನ್ ಕಲಿಸ್ತಾವತ್ತಂದ್ರ, ಒಂದೇದು ಹೇಗೆ ಮಾತನಾಡ್ಬೇಕು, ಇದನ್ನ ಮನೆಯೊಳಗೆ ಹೇಳ್ಕೊಡ್ತಾರ. ಮನೆಯೊಳಗೆ ಏನಾದ್ರು ಹಂಗ ಮಿಸ್ಟೇಕ್ ಆಗಿತ್ತೆ, ಸ್ಕೂಲ್ ಒಳಗೆ ಹೋದಾಗ ಹಂಗೆಲ್ಲ ಮಾಡ್ಬಾರ್ದಪ್ಪ, ಹಿಂಗ ಮಾತಾಡ್ಬೇಕು ಅಂತ ಇದನ್ನ ಹೇಳ್ಕೊಡ್ತಾರೆ. ಆಮೇಲೆ ಹೇಗೆ ವರ್ತಿಸಬೇಕು, ವರ್ತನೆ ಹೆಂಗ್ ತೋರ್ಬೇಕು, ಮನೆಯೊಳಗಿದ್ದಾಗ ನೀವು ಹೆಂಗ್ ಬೇಕಾದಂಗ ಅಡ್ಡಾಡ್ತೀರಿ, ಜಿಗಿದಾಡ್ತೀರಿ. ಸಣ್ಣ ಮಕ್ಕಳು ನೋಡ್ರಿ, ಮನೆಯೊಳಗಿದ್ದಾಗ ಸೋಫಾ ಮ್ಯಾಗ ಹೆಂಗ್ ಬೇಕಾದಂಗ ಕಾಲ್ ಇಟ್ಕೊಂಡ್ ಕೊಡ್ತಾವ, ಟಿವಿ ರಿಮೋಟ್ ಹೆಂಗ್ ಬೇಕಾದಂಗ ಒಗಿತಾವ. ಇದೆಲ್ಲ ಕೆಲ್ಸಗಳು ಮನೆಯೊಳಗೆ ಹೆಂಗ್ ಬೇಕಾದಂಗ ವರ್ತನೆ ತೋರ್ತಾವ. ಆದ್ರೆ ಸ್ಕೂಲ್ಗೆ ಹೋದ ಕೂಡಲೇ ಇದ್ರ ಕ್ಲಾಸ್ ರೂಮ್ ಟೇಬಲ್ ಮ್ಯಾಗೆಲ್ಲ ಎದ್ ನಿಲ್ತಾವನ್ನ ನಿಲ್ಲಂಗಿಲ್ಲ, ಡಸ್ಟ್ ತಗೊಂಡ್ ಹೆಂಗ್ ಬೇಕಾದಂಗ ಒಗಿತಾವನ ಹೋಗಂಗಿಲ್ಲ. ಯಾಕಂದ್ರೆ ಸ್ಕೂಲ್ದಾಗ ನಿಯಮಗಳನ್ನ ಪಾಲಿಸೋದು ಏನನ್ನೋದನ್ನ ಕಲಿಸಿರ್ತಾರ, ಯಾರು ಟೀಚರ್ಸ್ ಕಲಿಸಿರ್ತಾರ. ಹೀಗಾಗಿ ಆ ಪರಿಸರದ ಪ್ರಭಾವ ಮಗುನ್ ಮ್ಯಾಗ ಆಗ್ತದ. ಸೊ ವರ್ತನೆ ಬದಲಾವಣೆ ಆಗ್ತದ. ಆಮೇಲೆ ಹೇಗೆ ಕಲಿಯಬೇಕು, ನಮ್ದು ಲರ್ನಿಂಗ್ ಪ್ರೊಸೆಸ್ ಹೆಂಗಿರಬೇಕು ಅನ್ನೋದನ್ನು ಕೂಡ ಶಿಕ್ಷಕರಾದವರೇ ಹೇಳ್ಕೊಡ್ತಾರ. ಅದ ಕಲಿಯೋದಂದ್ರೆ ಬರೀ ಅಭ್ಯಾಸ ಅಂತಲ್ಲ, ಮನೆಯೊಳಗೆ ಅಜ್ಜ ಅಜ್ಜಿನೂ ಕೂಡ ಹೆಂಗಿರ್ಬೇಕು ಅನ್ನೋದು ಹೇಳ್ಕೊಡ್ತಾರೆ, ಕಲಿಸ್ತಾರೆ. ಗೊತ್ತಾಯ್ತಾ? ಸೊ ಇವೇನಿದಾವಲ್ಲ ಇದನ್ನೆಲ್ಲಾನು ಕೂಡ ನಾವ್ ಏನಂತ ಕರಿತೀವಿ ಹೇಳ್ರಿ, ಪರಿಸರ ಅಂತ ಕರಿತೀವಿ. ಓಕೆ, ಇತರ ಡಿಟೇಲ್ ಆಗಿ ಮತ್ತೆ ಇತರದ ಎರಡನೇ ಅಂಶ ಬಂದಾಗ ಹೇಳ್ತೇನೆ. ನಾ ಡೆಫಿನೇಷನ್ ಸಲುವಾಗಿ ಅಷ್ಟೇ ಶಾರ್ಟ್ ಆಗಿ ಹೇಳಿದಾನೆ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಪರಿಸರದಿಂದ ಪ್ರಭಾವಿತವಾಗುವ ಗುಣಗಳು. ಇನ್ ಕೇಸ್ ನಾವು ಇದನ್ನೆಲ್ಲ ಮಾಡಿದ್ವಿ ಅಂತ ತಿಳ್ಕೊರ, ಆಮೇಲೆ ನಾವು ಪರಿಸರದಿಂದ ಏನೇನು ಪ್ರಭಾವಿತ ಆಗ್ತೀವಿ ಅನ್ನೋದು ನೋಡ್ರಿ. ಮಗು ಹುಟ್ಟಿದ ನಂತರ ಅದರ ಸುತ್ತಲಿನ ಪರಿಸರವು ಅದರ ವ್ಯಕ್ತಿತ್ವವನ್ನ ರೂಪಿಸ್ತದ. ವ್ಯಕ್ತಿತ್ವ ರೂಪ ಆಗ್ಬೇಕಾದ್ರೆ ಪರಿಸರ ಬಹಳ ಇಂಪಾರ್ಟೆಂಟ್ ಅದ. ಓಕೆ, ಆಮೇಲೆ ಉದಾಹರಣೆಗೆ ಇಲ್ಲಿ ಮಗುವಿನ ಆಸಕ್ತಿಗಳು ಏನೇನು ಚೇಂಜಸ್ ಆಗ್ತಾವ ನಮ್ಮಲ್ಲಿ. ಒಂದೇದ್ ನೋಡ್ರಿ, ಮಗುವಿನ ಆಸಕ್ತಿಗಳು ಅಂದ್ರೆ ಸಂಗೀತ, ಕ್ರೀಡೆ, ಓದು. ಈಗ ಒಬ್ಬರ ಸಂಗೀತಗಾರನ ಮನೆಯಲ್ಲಿ ಮಗು ಹಿಡಿತಂತ ತಿಳ್ಕೊಡ್ರಿ, ಆಟೋಮೆಟಿಕಲಿ ಅದು ಕೂಡ ಸಂಗೀತದ ಕಡೆಗೆ ಒಲವು ತೋರ್ತದೆ. ಯಾಕಂದ್ರ ಅದು ಯಾವಾಗ ನೋಡಿದಾಗ ಆ ತಂದೆ ತಾಯಿಗಳು ಸಂಗೀತದ ಅಭ್ಯಾಸವನ್ನ ಮಾಡ್ತಿರ್ತಾರ, ಅದನ್ನ ನೋಡ್ತದ. ಹೀಗಾಗಿ ವಿಶೇಷವಾಗಿ ಮಕ್ಕಳು ಏನಾಗ್ತಾರೆ ಹೇಳ್ರಿ, ತಮ್ಮ ತಂದೆ ತಾಯಿಗಳ ವೃತ್ತಿಯನ್ನ ಫಾಲೋ ಮಾಡ್ಕೋ ಕಾರಣ ಏನಂತಂದ್ರ ಅದನ್ನ ನೋಡಿ ಮೈಂಡ್ ಅದನ್ನ ರೀಡ್ ಮಾಡಿಬಿಡ್ತದ, ಅದನ್ನ ಆಗೋದಂತ ಫೈಲ್ ಮಾಡ್ತದ. ಹೀಗಾಗಿ ಅವ ಅಭಿರುಚಿಗಳು ಬೆಳಿಲಿಕ್ಕೆ ಕಾರಣ ಆಗ್ತಾವ. ಸಂಗೀತ ಇರ್ಲಿ, ಕ್ರೀಡೆ ಇರ್ಲಿ, ಓದೋದಿರ್ಲಿ, ಇವೆಲ್ಲಾನು ಕೂಡ ಮಗು ನೋಡಿ ಅದ್ರ ಕಡೆ ಆಸಕ್ತಿಯನ್ನು ಬೆಳೆಸ್ಕೊಳ್ತದ. ಒಳ್ಳೆಯ ಅಭ್ಯಾಸಗಳು, ಮನೆಯೊಳಗೆ ನೀವು ಯಾವ ರೀತಿ ಇರ್ತಾರಲ್ಲ ಅದೇ ರೀತಿ ಮಕ್ಕಳು ಕೂಡ ಇರ್ತಾರ. ನೀವು ಮಗುವಿನ ಮುಂದೆ ಕಂಟಿನ್ಯೂ ಜಗಳ ಆಡ್ತಿದ್ದರಿಗೆ ಆ ಮಗುನು ಕೂಡ ಬೇರೆದವ್ರ ಜೊತೆಗೆ ಜಗಳನ ಮಾಡ್ತದ. ನೀವು ಮನೆಯೊಳಗೆ ಅನ್ಯೋನ್ಯವಾಗಿದ್ರಿ, ಪ್ರೀತಿಯಿಂದ ಮಾತಾಡ್ತಿದ್ರೆ ಅದು ಕೂಡ ಅದೇ ಗುಣಗಳನ್ನ ಬೆಳೆಸ್ಕೊಳ್ತದ. ಓಕೆ, ಇನ್ನ ನೆಕ್ಸ್ಟ್ ಮನೋಭಾವಗಳು, ಇತರರಿಗೆ ಸಹಾಯ ಮಾಡುವುದು, ಗೌರವ ಕೊಡುವುದು. ನೀವು ಮನೆಯೊಳಗೆ ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರ ಆ ರೆಸ್ಪೆಕ್ಟ್ ಗುಣಗಳು ಅದರಲ್ಲೂ ಕೂಡ ಬರ್ತಾವ. ಅದನ್ನ ನೋಡಿ ಕಲಿತದ. ನೀವು ಕೆಟ್ಟದಾಗಿ ಈಗ ನಿಮ್ಗಿಂತ ದೊಡ್ಡವ್ರ ಜೊತೆಗೆ ನೀವು ಹೆಚ್ಚು ಮಾತಾಡ್ಲಿಲ್ಲ, ಏಕವಚನದಾಗ ಏನಾರೇ ಮಾತಾಡಿದ್ರಿ, ಅದನ್ನ ಮಗು ಅಬ್ಸರ್ವ್ ಮಾಡಿದ್ರ ಅದನ್ನ ಫಾಲೋ ಮಾಡ್ತದ. ಅದು ಕೂಡ ತನಗಿಂತ ದೊಡ್ಡವ್ರ ಜೊತೆಗೆ ಹಚ್ಚಂಗಿಲ್ಲ, ಅದು ಕೂಡ ಏಕವಚನದಾಗ ಮಾತಾಡ್ತದ. ಸೊ ಇವೆಲ್ಲಾನು ಕೂಡ ಗೌರವ ಕೊಡೋದು, ಇವೆಲ್ಲಾನು ಕೂಡ ನಾವು ಮಕ್ಕಳಿಗೆ ಗೊತ್ತಾಗದಂಗ ನಮ್ಮ ಮೌಲ್ಯಗಳನ್ನ ಬೆಳೆಸೋದದ. ಓಕೆ, ಇನ್ನ ಆದರ್ಶಗಳು ಮತ್ತು ಜೀವನದ ಮೌಲ್ಯಗಳು, ಆಮೇಲೆ ಮಾತನಾಡುವ ರೀತಿ ಮತ್ತು ವರ್ತನೆ ಈಗಾಗಲೇ ಬಂದದ ಅದು. ಓಕೆ, ಆಮೇಲೆ ಇವೆಲ್ಲವೂ ಕೂಡ ಮುಖ್ಯವಾಗಿ ಮಗು ಬೆಳೆಯುವ ಪರಿಸರದ ಮೇಲೆ ಅವಲಂಬಿತವಾಗಿರ್ತದೆ. ಅಂದ್ರೆ ಬೆಳೆಯುವ ಪರಿಸರ ಅಂತಂದ್ರೆ ಯಾವ್ದು, ಮನೇನ ತಂದಂಗ ಮನಿ ಆಯ್ತು, ಸ್ಕೂಲ್ ಆಯ್ತು, ಆತನ ಫ್ರೆಂಡ್ ಸರ್ಕಲ್ ಆಯ್ತು, ಸಮಾಜದಾಗ ಅವ್ನು ಯಾರ ಜೊತೆಗೆ ಭೇಟಿ ಮಾಡ್ತಾನ, ಇವೆಲ್ಲದರಿಂದನು ಆ ಮಗು ಏನಾಗ್ತದೆ ಹೇಳ್ರಿ, ಕಲಿತದ, ಪ್ರಭಾವಿತ ಆಗ್ತದ. ಸೊ ಪರಿಸರದ ಎಫೆಕ್ಟ್ ಏನದಲ್ಲ ಅದು ಬಹಳಷ್ಟು ಇರ್ತದ. ಇನ್ನ ಮೂರನೇ ಅಂಶ ನೋಡೋಣ, ಅನುವಂಶತೆ ಮತ್ತು ಪರಿಸರದ ವ್ಯತ್ಯಾಸ. ಸಿಂಪಲ್, 3 ಹೇಳಿದ್ನಲ್ಲ, 3 ಅದಾವ. ಏನೇನು ವ್ಯತ್ಯಾಸ ನೋಡ್ರಿ. ಒಂದೇದು ಇಲ್ಲಿ ನೋಡ್ರಿ, ಒಂದೇದು ಅನುವಂಶತೆ.
ಇಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ನೇಚರ್ ಅಂತ ಆಗ್ಯದ, ಇದನ್ನ ತೆಗೀರಿ, ಹೆರಿಡಿಟಿ ಅಂತ ಬರ್ಕೊಡ್ರಿ. ಅನುವಂಶತೆ ಒಂದೇದ ಡಿಫ್ರೆನ್ಸ್ ಏನ್ ಹೇಳ್ರಿ, ಇದು ಹುಟ್ಟುವಾಗ ಸಿಗ್ತದ. ಇದು ಪರಿಸರ ಏನೈತ್ಲ ಹುಟ್ಟಿದ ನಂತರ ಸಿಗ್ತದೆ. ಯಾಕಂದ್ರೆ ಮಗು ತಾಯಿಯಿಂದ ಬೇರ್ಪಟ್ಟು ಅಂದ್ರೆ ತಾಯಿಯಿಂದ ಜನ್ಮ ಪಡೆದು ಹೊರಗೆ ಬಂದ ನಂತರ ಪರಿಸರ ಸಿಗ್ತದ. ಇದು ಅನುವಂಶತೆ ಹುಟ್ಟುವಾಗ ತಂದೆ ತಾಯಿಗಳಿಂದ ಪಡೆದುಕೊಂಡ ಹುಟ್ಟಿರ್ತದ. ಇನ್ನು ಎರಡನೇ ವ್ಯತ್ಯಾಸ ಏನಂದ್ರ, ತಂದೆ ತಾಯಿಗಳಿಂದ ಇದು ಬರ್ತದ, ಯಾವುದು ಅನುವಂಶತೆ ಬರ್ತದ. ಪರಿಸರ, ಮನೆ, ಶಾಲೆ ಮತ್ತು ಸಮಾಜದಿಂದ ಬರ್ತದ. ಈ ಮೂರು ಅಂಶಗಳು ನೆನ್ಪಿಟ್ಕೊಡ್ರಿ. ಮನೆ ಅಂದ್ರೆ ಕುಟುಂಬ, ಶಾಲೆ, ಸಮಾಜ. ಕುಟುಂಬ, ಶಾಲೆ, ಸಮಾಜ ಈ ಮೂರು ಏನದಲ್ಲ, ಇವು ಪರಿಸರದಾಗ ಅತಿ ಮುಖ್ಯವಾದ ಅಂಶಗಳು. ಇನ್ನ ಮೂರನೇ ಅಂಶ, ದೇಹದ ಗುಣಗಳನ್ನು ಹೆಚ್ಚು ನಿರ್ಧರಿಸ್ತದೆ. ಯಾವುದು? ಅನುವಂಶತೆ. ತಂದೆ ತಾಯಿಗಳಿಂದ ದೇಹದ ಗುಣಗಳನ್ನ ಹೆಚ್ಚಾಗಿ ಇದು ಅವಲಂಬಿಸ್ತದ. ಇದು ವರ್ತನೆ ಮತ್ತು ಅಭ್ಯಾಸಗಳು ಇದನ್ನ ಹೆಚ್ಚಾಗಿ ರೂಪಿಸ್ತದೆ. ಯಾವುದು? ಪರಿಸರ. ಗೊತ್ತಾಯ್ತಾ? ಈ ಮೂರು ವ್ಯತ್ಯಾಸಗಳು ಪ್ರಮುಖ ವ್ಯತ್ಯಾಸಗಳದಾವ. ಈ ಮೂರು ವ್ಯತ್ಯಾಸಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆನೂ ಕೂಡ ಈಗಾಗಲೇ ಕೇಳಿದ್ದಾರೆ. ಅದ ನಂತರ ನಾವು ಡಿಸ್ಕಷನ್ ಮಾಡೋಣ. ಇನ್ನ ನೆಕ್ಸ್ಟ್ ನಾಲ್ಕನೇ ಅಂಶ, ಅನುವಂಶತೆ ಮತ್ತು ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಪ್ರಮುಖ ಪದಗಳು. ಇದನ್ನ ಆಕ್ಚುಲಿ ನಾನು ಯಾಕೆ ಹೇಳತ್ತೇನಂತಂದ್ರ, ಈ ಶಬ್ದಗಳು ಏನಿದಾವಲ್ಲ, ಒಂದೊಂದ್ಸಲ ಎಕ್ಸಾಮ್ದಾಗ ಏನ್ ಕೇಳಿದಾರೋ ಇಂಗ್ಲಿಷ್ ಶಬ್ದ ಅಷ್ಟೇ ಉಪಯೋಗಿಸ್ತಾರೆ, ಕನ್ನಡನಾಗ ಬರ್ದ್ಬಿಡ್ತಾರೆ ಹೆರಿಡಿಟಿ ಅಂತೇಳಿ. ಅವಾಗ ನೀವು ಕನ್ನಡನಾಗ ಓದಿರ್ತೀರಿ, ಆ ಶಬ್ದದ ಸರಿಯಾಗಿ ಅರ್ಥ ಆಗ್ಲಿಲ್ಲ, ಆಮೇಲೆ ಪ್ರಶ್ನೆದಾಗ ಉತ್ತರ ಹುಡುಕೋದು ಕೂಡ ಅಷ್ಟೇ ಟಫ್ ಆಗ್ತದ. ಅದಕ್ಕೆ ಎರಡೂ ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಮತ್ತೆ ಬೇರೆ ಏನಾದ್ರು ಅದು ಕರಿತಿದ್ರು ಕೂಡ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಒಂದೇದು ನೋಡ್ರಿ, ನಾವೀಗ ಅಭ್ಯಾಸ ಮಾಡ್ತೇವೆ ಮಾಡತ್ತೇವಲ್ಲ, ಯಾವುದು? ಅನುವಂಶೀಯತೆ ಅಂತ. ಸೊ ಹೆರಿಡಿಟಿ, ಅನುವಂಶೀಯತೆ ಅಂದ್ರೆ ಏನು ಅನ್ನೋದು ನಮಗ್ ಮೊದಲು ಗೊತ್ತಿರ್ಬೇಕು. ಈಗಾಗಲೇ ನಿಮ್ಗೆ ಗೊತ್ತದ, ಏನ್ ಹೇಳ್ರಿ, ಪೋಷಕರಿಂದ ಸಂತತಿಗೆ ಗುಣಲಕ್ಷಣಗಳು ವರ್ಗಾವಣೆ ಆಗುವ ಪ್ರಕ್ರಿಯೆ. ಪೋಷಕರು ಅಂತಂದ್ರೆ ಈಗಾಗಲೇ ಹೇಳಿದಾನಲ್ಲ, ತಂದೆ ತಾಯಿಗಳು. ಇಲ್ಲಿ ತಂದೆ ಅದಾನ ಮತ್ತು ಇಲ್ಲಿ ತಾಯಿ ಅದಾಳ. ಇವ್ರು ಇಬ್ಬರಿಂದ ಮಗುಗೆ ಏನ್ ಗುಣಲಕ್ಷಣಗಳು ವರ್ಗಾವಣೆ ಆಗ್ತಾವಲ್ಲ, ಟ್ರಾನ್ಸ್ಫರ್ ಆಗ್ತಾವಲ್ಲ, ಅದಕ್ಕೆ ನಾವ್ ಏನ್ ಕರಿತೀವಿ ಹೇಳ್ರಿ? ಅನುವಂಶೀಯತೆ ಅಂತ ಹೇಳಿ ಕರಿತೀವಿ. ಅನುವಂಶೀಯತೆ ತಂದಾಗ ನಿಮಗ ಇವರಿಬ್ಬರು ನೆನಪಾಗಬೇಕು, ಈ ಎರೋ ಮಾರ್ಕ್ ನಿಮಗೆ ನೆನಪಾಗಬೇಕು. ಇವರಿಬ್ಬರ ಗುಣಲಕ್ಷಣಗಳು ವರ್ಗಾವಣೆ ಆಗುವಂತ ಪ್ರಕ್ರಿಯೆ ಏನದಲ್ಲ ಮಗುವಿಗೆ, ಅದಕ್ಕೆ ಏನ್ ಕರಿತೀವಿ? ಅನುವಂಶೀಯತೆ. ಅನುವಂಶೀಯತೆಗೆ ಇಂಗ್ಲಿಷ್ನಾಗ ಹೆರಿಡಿಟಿ ಅಂತ ಹೇಳಿ ಕರೀತಾರೆ. ಇನ್ನ ಎರಡನೇದು ಕ್ರೋಮೋಸೋಮ್ಸ್. ನೀವು ಪುಸ್ತಕದಾಗ ಎಲ್ಲಾನು ಕೂಡ ವರ್ಣತಂತುಗಳು ಅಂತ ಹೇಳಿ ಓದಿರ್ತೀರಿ. ಆ ಕ್ರೋಮೋಸೋಮ್ಸ್ ಅಂದ್ರೆ ಏನ್ ಅನ್ನೋದು ನೋಡ್ರಿ. ಜೀವಕೋಶದಲ್ಲಿರುವ, ಇಲ್ಲಿ ನೋಡ್ರಿ, ಜೀವಕೋಶದಲ್ಲಿರುವ ಅನುವಂಶೀಯ ಮಾಹಿತಿಯನ್ನು ಹೊತ್ತಿರುವ ತಂತಿ ಆಕಾರದ ರಚನೆಗಳು. ಇಲ್ಲಿ ಕೆಲವೊಂದು ಪುಸ್ತಕದಾಗ ದಾರದ ಆಕಾರದ ಅಂತ ಹೇಳಿ ಕೊಟ್ಟಿರ್ತಾರೆ. ದಾರದ ಆಕಾರದ. ಸೊ ಈ ದಾರ ಅಥವಾ ತಂತಿ ಹಿಂಗ್ ಆಕಾರದಾಗ ಇರ್ತದ. ರಚನೆಗಳೇನದಲ್ಲ ಅದಕ್ಕೆ ನಾವು ಕ್ರೋಮೋಸೋಮ್ಸ್ ಅಂತ ಹೇಳಿ ಕರಿತೀವಿ. ಈ ಕ್ರೋಮೋಸೋಮ್ಸ್ ಏನ್ ಮಾಡ್ತದ ಅನ್ನೋದು ಮತ್ತೆ ವರ್ಣತಂತುಗಳದ ವಿವರಣೆ ಐತಿಲ್ಲ, ಆ ಟೈಮ್ದಾಗ ಹೇಳ್ತಾನೆ. ಈಗ ಸದ್ಯಕ್ಕೆ ನಿಮ್ಗೆ ಈಗ ನೋಡ, ಇದು ಸೆಲ್ ಅಂದ್ರೆ ಇದು ಜೀವಕೋಶ. ಇದೊಂದು ಜೀವಕೋಶದ. ಈ ಜೀವಕೋಶ ಒಳಗಡೆ ಇದು ಎಕ್ಸ್ ಟೈಪ್ ಏನ್ ಕಾಣ್ತಾವಲ್ಲ, ಇದಕ್ಕೆ ನಾವ್ ಏನ್ ಕರಿತೀವಿ ಹೇಳ್ರಿ? ಕ್ರೋಮೋಸೋಮ್ಸ್ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ವರ್ಣತಂತುಗಳು. ಈ ವರ್ಣತಂತುಗಳ ಏನ್ ಕೆಲಸ ಮಾಡ್ತಾವ ಹೇಳ್ರಿ? ಏನ್ ಮಾಡ್ತಾವ? ವಂಶವಾಹಿಗಳ ಮೂಲಕ ನಮಗ ಗುಣಗಳನ್ನ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ ಮಾಡ್ತಾವ. ಓಕೆ. ಇನ್ನ ನೆಕ್ಸ್ಟ್ ನೋಡ್ರಿ, ಜೀನ್ಸ್. ಇದು ಮೂರನೇ ಶಬ್ದ, ನೆನ್ಪಿಟ್ಕೊಳ್ರೆ. ಮೂರನೇ ಶಬ್ದ ಜೀನ್ಸ್ ಅಂತಂದ್ರ ವಂಶವಾಹಿಗಳು ಅಥವಾ ಗುಣಾಣುಗಳು. ತಂದೆ ತಾಯಿಯಿಂದ ಯಾವ್ಯಾವ ಗುಣಗಳು ನಮಗ್ ಬರ್ಬೇಕಲ್ಲ, ಅದನ್ನ ನಿರ್ಧರಿಸುವಂತ ಈ ಅಂಶಕ್ಕೆ ನಾವು ಏನ್ ಕರಿತೀವಿ ಹೇಳ್ರಿ? ಜೀನ್ಸ್ ಅಂತ ಹೇಳಿ ಕರಿತೀವಿ. ಜೀವಿಗಳ ಗುಣಲಕ್ಷಣಗಳನ್ನು ನಿಯಂತ್ರಿಸುವ ಅನುವಂಶೀಯ ಮೂಲ ಘಟಕಗಳು. ಇದಕ್ಕೆ ನಾವು ಏನ್ ಕರಿತೀವಿ? ಜೀನ್ಸ್ ಅಂತ ಹೇಳಿ ಕರಿತೀವಿ. ಹೇಳ್ತಾ? ಇಲ್ಲಿ ಕ್ರೋಮೋಸೋಮ್ಸ್ ಅದ. ಕ್ರೋಮೋಸೋಮ್ಸ್ ಕೆಲಸನು ಏನ್ ಮಾಡ್ತದ? ತಂದೆ ತಾಯಿಗಳ ಗುಣಲಕ್ಷಣಗಳನ್ನ ಟ್ರಾನ್ಸ್ಫರ್ ಮಾಡ್ತದ. ಅಂತದ ಕ್ರೋಮೋಸೋಮ್ಸ್ ಏನಿರ್ತಲ್ಲ, ಕ್ರೋಮೋಸೋಮ್ಸ್ ಒಳಗ ಸಾಕಷ್ಟ ಈ ಜೀನ್ಸ್ ವಂಶವಾಹಿಗಳು ಇರ್ತಾವ. ಅವ ನಿರ್ಧರಿಸ್ತಾವ ಯಾವ ಗುಣ ತಂದೆ ತಾಯಿಯ ಯಾವ ಗುಣಗಳು ಮಕ್ಕಳಿಗೆ ಹೋಗ್ಬೇಕು ಅನ್ನೋ ನಿರ್ಧರಿಸುವ ಅಂಶ ಏನದಲ್ಲ, ಅದು ವಂಶವಾಹಿಗಳು ಅಥವಾ ಗುಣಾಣುಗಳು ಅಥವಾ ಅದಕ್ಕೆ ಜೀನ್ಸ್ ಅಂತ ಹೇಳ್ಕಂತೀವಿ. ಇದು ನಿರ್ಧಾರ ಮಾಡ್ತದ. ಇನ್ನು ಮುಂದುವರೆದ ನಾಲ್ಕನೇ ಒಂದು ಅರ್ಥ ನೋಡ್ಕೊಡ್ರಿ, ಎಂಡೋಸ್ಪರ್ಮ್ ಅಂತ ಹೇಳಿ. ಎಂಡೋಸ್ಪರ್ಮ್ ಭ್ರೂಣ ಪೋಷಕ ಅಂತ ಹೇಳಿದ್ರ ಕನ್ನಡ ಎಕ್ಸಾಕ್ಟ್ ಅನುವಾದ ಆಗ್ತದ. ಅದಕ್ಕೆ ಪುಸ್ತಕದಾಗ ನಿಮಗೆ ಏನ್ ಕೊಟ್ಟಿರ್ತಾರ? ಅಂಕುರಾಣುಗಳು ಅಂತ ಹೇಳಿ ಕೊಟ್ಟಿರ್ತಾರ. ಅಂಕುರಾಣುಗಳು ಅಂತ ಹೇಳಿ ಕೊಟ್ಟಿರ್ತಾರ. ಇದ್ರ ಕೆಲಸ ಏನು ನೋಡ್ರಿ, ಬೀಜದಲ್ಲಿರುವ ಭ್ರೂಣಕ್ಕೆ ಅಂದ್ರ ತಾಯಿಯ ಗರ್ಭದಲ್ಲಿರುವಂತಹ ಭ್ರೂಣಕ್ಕೆ ಪೋಷಕಾಂಶಗಳನ್ನು ಒದಗಿಸುವ ಅಂಗಾಂಶ. ಇದೊಂದು ಊಟದ ಡಬ್ಬಿದ್ದಾಗ ಮಗುಗ ಯಾವಾಗ ಹೇಳ್ರಿ? ಯಾವಾಗ ತಾಯಿ ಗರ್ಭವತಿ ಇರ್ತಾಳಲ್ಲ, ಆ ಸಂದರ್ಭದಲ್ಲಿ ಆ ಭ್ರೂಣಕ್ಕ ಆಹಾರವನ್ನು ಕೊಟ್ಟು ಅದನ್ನ ಪೋಷಣೆ ಮಾಡ್ಬೇಕಲ್ಲ.
ಆ ಕೆಲಸವನ್ನು ಮಾಡೋದು ಯಾವ್ದು ಹೇಳ್ರಿ? ಎಂಡೋಸ್ಪರ್ಮ್, ಭ್ರೂಣ ಪೋಷಕ ಅಂತ ಹೇಳ್ಕರ್ತೇವೆ. ಇಲ್ಲಿ ಭ್ರೂಣದ ಇದೆಲ್ಲ ಐತಲ್ಲ, ಇದ ಇಲ್ಲಿಂದ ಇದಕ್ಕೆ ಫುಡ್ ಸಪ್ಲೈ ಮಾಡ್ತದೆ, ಗೊತ್ತಾಯ್ತಾ? ಇದಕ್ಕೆ ನಾವ್ ಏನ್ ಕರಿತೇವೆ? ಎಂಡೋಸ್ಪರ್ಮ್, ಭ್ರೂಣ ಪೋಷಕ ಅಥವಾ ಅಂಕುರಾಣುಗಳು. ಪುಸ್ತಕದಾಗ ಇದ್ರಾಗ ಎಕ್ಸಾಮ್ದಾಗ ನಿಮ್ಗೆ ಇದು ಎಂಡೋಸ್ಪರ್ಮ್ ಅಂತ ಯೂಸ್ ಮಾಡ್ಲಿ, ಭ್ರೂಣ ಪೋಷಕ ಅಂತ ಯೂಸ್ ಮಾಡ್ಲಿ, ಅಥವಾ ಅಂಕುರಾಣುಗಳು ಅಂತ ಹೇಳಿ ಯೂಸ್ ಮಾಡ್ಲಿ, ನಿಮಗದ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಲಕ್ಷ ಕೊಟ್ಟು ಬರ್ಕೊಡ್ರಿ. ನೀವು ಈಗಾಗಲೇ ನೋಟ್ಸ್ ಮಾಡ್ತಿದ್ರ ಅಂತ ತಿಳ್ಕೊಡ್ರಿ. ಒಂದ್ ಶಬ್ದಕ್ಕೆ ಒಂದೇ ಅರ್ಥ ಬರ್ದಿದ್ರೆ ಇನ್ನೊಂದ್ ಸಿಕ್ಕರೆ ಅದ್ರ ಮುಂದ್ಗಡೆ ಮತ್ತೆ ನೀವು ಬರ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ರಿ. ಒಟ್ಟ ಕನ್ಫ್ಯೂಸ್ ಆಗಬಾರ್ದು. ಇನ್ ನೆಕ್ಸ್ಟ್ ನೋಡ್ರಿ, ಸೆಲ್ಸ್ ಅಂದ್ರೆ ಜೀವಕೋಶಗಳು. ಜೀವ ರಚನೆ ಮತ್ತು ಕಾರ್ಯದ ಮೂಲ ಘಟಕಗಳಿಗೆ ನಾವು ಏನು ಕರಿತೇವೆ ಹೇಳ್ರಿ? ಸೆಲ್ಸ್ ಅಂತ ಹೇಳಿ ಕರಿತೀವಿ. ಸೆಲ್ಸ್ ನಮ್ಮ ದೇಹದ ತುಂಬೆಲ್ಲಾನು ಕೂಡ ಇರ್ತಾವ. ಈಗ ಉದಾಹರಣೆಗೆ ನೋಡೋದಾದ್ರೆ ಇಲ್ಲಿ ಬ್ರೈನ್ ಸೆಲ್ಸ್ ಅದಾವ, ಆಮೇಲೆ ಇಲ್ಲಿ ಲಿವರ್ ಸೆಲ್ಸ್ ಅದಾವ, ಆಮೇಲೆ ಇಲ್ಲಿ ಮಸಲ್ ಸೆಲ್ಸ್ ಅದಾವ, ಹಂಗ ಇಲ್ಲಿ ಬ್ಲಡ್ ಸೆಲ್ಸ್ ಅದಾವ, ಆಮೇಲೆ ಇಲ್ಲಿ ಇದಾನು ಕರಳದ ಸೆಲ್ಸ್ ಏನಿದಾವಲ್ಲ, ಇಂಟೆನ್ಸಿಯಲ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಹಿಂಗೆ ಪ್ರತಿ ನಮ್ಮ ದೇಹದ ತುಂಬೆ ಎಲ್ಲಾನು ಕೂಡ ಸೆಲ್ಸ್ ಇದಾವ. ಇವ ಜೀವ ಮೂಲ ಘಟಕಗಳು. ಗೊತ್ತಾ? ಜೀವಕೋಶ ತಯಾರಾಗಬೇಕಾದ್ರೆ ಮೂಲ ಘಟಕಗಳ ಏನ್ ಹೇಳ್ರಿ? ಸೆಲ್ಸ್ ಇರ್ತದೆ. ಸೊ ಸೆಲ್ಸ್ ಇದೇನಿರ್ತಲ್ಲ, ಚಿತ್ರ ಇಲ್ಲಿ ಕೊಟ್ಟಿದೆ ನೋಡಿ, ಈ ರೀತಿ ಇರ್ತದೆ. ಇನ್ನು ಆದ ಕೂಡಲೇ ಗ್ಯಾಮೆಟ್ಸ್ ಅಂತ ಹೇಳಿ ಕರಿತೀವಿ. ಕನ್ನಡನ್ಯಾಗ ಇದೇ ರೀತಿ ಕೊಡ್ತಾರೆ, ಗ್ಯಾಮೆಟ್ಗಳು ಅಂತ ಹೇಳಿ ಕೊಟ್ಟಿರ್ತಾರೆ. ಗ್ಯಾಮೆಟ್ಸ್ ಅಂತ ಹೇಳಿ ಇಂಗ್ಲಿಷ್ನಾಗ ಕರಿತೀವಿ. ಜನನ ಕೋಶಗಳು ಅಂತ ಹೇಳಿ ಕನ್ನಡನ್ಯಾಗ ಈ ತರ ಅರ್ಥ ಅದ. ಜನನ ಕೋಶಗಳು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸುವ ವಿಶೇಷ ಜನನ ಕೋಶಗಳು. ಓಕೆ, ಇದಕ್ಕ ನಾವೇನ್ ಕರಿತೀವಿ? ಗ್ಯಾಮೆಟ್ಸ್ ಅಂತ ಹೇಳಿ ಕರಿತೀವಿ. ಇದ್ರಾಗ 2 ಪ್ರಕಾರ ಅದಾವ. ಒಂದನೇ ಪ್ರಕಾರ ಯಾವ್ದಂದ್ರ ಮೇಲ್ ಗ್ಯಾಮೆಟ್ಸ್ ಅಂತ, ಮತ್ತೆ ಎರಡನೇದ ಪ್ರಕಾರ ಯಾವ್ದು? ಫಿಮೇಲ್ ಗ್ಯಾಮೆಟ್ಸ್ ಅಂತ. ಮೇಲ್ ಗ್ಯಾಮೆಟ್ಸ್ಕ ನಾವು ಸ್ಪರ್ಮ್ ಅಂತ ಹೇಳಿ ಕರಿತೀವಿ, ಫಿಮೇಲ್ ಗ್ಯಾಮೆಟ್ಕ ನಾವು ಓಮ್ ಅಂತ ಹೇಳಿ ಕರಿತೀವಿ. ಇದನ್ನ ಕನ್ನಡನಾಗ ಹೇಳ್ಬೇಕಾದ್ರ ಇಲ್ಲಿ ನೋಡ್ರಿ, ವೀರ್ಯಾಣು ಅಂತ ಹೇಳಿ ಕರಿತೀವಿ. ವೀರ್ಯಾಣು. ಆಮೇಲೆ ಇದಕ್ಕೆ ಅಂಡಾಣು ಅಂತ ಹೇಳಿ ಕರಿತೀವಿ. ಯಾವ್ದಕ್ಕ? ಓಂಕ ಅಂಡಾಣು ಅಂತ ಹೇಳಿ ಕರಿತೇವೆ. ಆಮೇಲೆ ಇದಕ್ಕೆ ಇನ್ನೊಂದು ಹೆಸರುದಿಂದನೂ ಕೂಡ ಕರೀತಾರೆ, ಶುಕ್ರಾಣು ಅಂತ ಹೇಳಿ ಕರೀತಾರೆ. ಹಿಂಗ್ ಕೊಟ್ರು ಕೂಡ ಕನ್ಫ್ಯೂಸ್ ಆಗ್ಬಾರ್ದು, ಶುಕ್ರಾಣು ಅಂತ ಕೂಡ ಕೊಡ್ಬೋದು. ಆಯ್ತಾ? ಇಲ್ಲಿ ಮೇಲ್ ಆರ್ಗನ್ಸ್ದಾಗ ಸ್ಪರ್ಮ ಮತ್ತು ಫಿಮೇಲ್ ಆರ್ಗನ್ಸ್ದಾಗ ಓಮ್ ಇರ್ತದ. ಇದಕ್ಕೆ ಗೊತ್ತಿರಲಿ ನಿಮ್ಗೆ. ಗ್ಯಾಮೆಟ್ಸ್ ಸ್ಪರ್ಮ್ ಏನದಲ್ಲ, ಅದರದ ರಚನೆ ಈ ರೀತಿ ಇರ್ತದ. ರಚನೆ ಇದು ನಿಮ್ಗೆ ಗೊತ್ತಿರ್ಬೇಕು. ಸ್ಪರ್ಮದ ರಚನೆ ಈ ರೀತಿ ಇರ್ತದೆ. ಮತ್ತೆ ಓಮ್ದ ರಚನೆ ಎಗ್ ಟೈಪ್ ಇರ್ತದೆ. ಸ್ವಲ್ಪ ಹೇಗಂದ್ರೆ ಎಗ್ಗೆಲ್ಲ ಎಗ್ ಸೇಪ್ ಎಲ್ಲ ಗುಂಡಾಕಾರದಲ್ಲಿ ಇರ್ತದೆ. ನೆಕ್ಸ್ಟ್ ನೋಡ್ರಿ, ಝೈಗೋಟ್ ಅಂತ ಹೇಳಿ ಈ ಶಬ್ದ ಮುಂದೆ ಬರ್ತದ ಅನ್ನೋ ಕಾರಣಕ್ಕೆ ಇದನ್ನ ಹೇಳ್ತಾ ಇದ್ದೇನೆ ನಾನು. ಝೈಗೋಟ್ ಅಂತ ಹೇಳಿ ಕೊಟ್ಟಿರ್ತಾರೆ. ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳ ಸಂಯೋಗದಿಂದ ರೂಪುಗೊಳ್ಳುವಂತಹ ಮೊದಲ ಜೀವಕೋಶ ಏನದಲ್ಲ, ಅದಕ್ಕೆ ನಾವು ಝೈಗೋಟ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಕನ್ನಡನ್ಯಾಗ ಯುಗ್ಮಜ ಅಂತ ಹೇಳಿ ಕರೀತಾರೆ. ಕನ್ನಡನ್ಯಾಗ ಯುಗ್ಮಜ ಅಂತ ಹೇಳಿ ಕರೀತಾರೆ. ಕೆಲವೊಂದ್ಸಲ ಶಬ್ದ ಕೊಡದೇ ಇರ್ಬೋದು, ಝೈಗೋಟ್ ಅಂತ ಹೇಳಿ ಹಿಂಗೆ ಕನ್ನಡನ್ಯಾಗ ಕೊಡ್ತಾರೆ. ಒಟ್ಟು ಕನ್ಫ್ಯೂಸ್ ಆಗ್ಬೇಡ್ರಿ. ಯುಗ್ಮಜ ಅಂತಂದಂಗ ಗಂಡು ಮತ್ತು ಹೆಣ್ಣು 2 ಗ್ಯಾಮೆಟ್ಗಳು ಅಂದ್ರೆ ಸ್ಪರ್ಮ್ ಮತ್ತು ಅಂಡಾಣು ಸೇರಿದಾಗ ಅವ್ರ ಸಂಯೋಗದಿಂದ ರೂಪುಗೊಳ್ಳುವಂತ ಜೀವಕೋಶ ಏನದಲ್ಲ, ಅದಕ್ಕೆ ನಾವೇನ್ ಕರಿತೀವಿ? ಝೈಗೋಟ್ ಅಂತ ಹೇಳಿ ಕರಿತೀವಿ. ಅದನ್ನ ಹಂತಗಳು ಬಂದಾಗ ನಾ ಮತ್ತೆ ಇನ್ನಷ್ಟು ಡೀಟೇಲ್ ಆಗಿ ನಾ ಹೇಳುವಂತ ಪ್ರಯತ್ನ ಮಾಡ್ತಾನೆ. ಓಕೆ, ಸೊ ಇಲ್ಲಿ ಅದ ನೋಡ್ರಿ, ಇಲ್ಲಿ ಸ್ಪರ್ಮ್ ಅದ, ಇಲ್ಲಿ ಓಮ್ ಅದ. ಓಮ್ದಾಗ ಸ್ಪರ್ಮ್ ಸೇರಿದ ಕೂಡಲೇ ಫರ್ಟಿಲೈಸೇಷನ್ ಆಗ್ತದ. ಆದ ಕೂಡಲೇ ಇಮಿಡಿಯೇಟ್ ಆಗೋದು ಯಾವ್ದು ಹೇಳ್ರಿ? ಝೈಗೋಟ್ ತಯಾರಾಗ್ತದೆ. ಇದ ಇಲ್ಲಿ ಹೇಳ್ತಾ ಇರೋದು ನಾನು. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಎಂಬ್ರಾಯೋ ಅಂತಂದ್ರೆ ಭ್ರೂಣ ಅಂತಂದಂಗೆ. ಅಂದ್ರೆ ಝೈಗೋಟದ ಮುಂದಿನ ಹಂತ ಭ್ರೂಣಕ್ಕೆ ಬರ್ತದ. ಝೈಗೋಟ್ನ ಬೆಳವಣಿಗೆಯಿಂದ ರೂಪುಗೊಳ್ಳುವ ಆರಂಭಿಕ ಜೀವಿ ಅಂತ ಏನದಲ್ಲ, ಅದಕ್ಕೆ ನಾವೇನ್ ಕರಿತೀವಿ? ಎಂಬ್ರಾಯೋ ಅಂತ ಹೇಳಿ ಕರಿತೀವಿ. ಅದಕ್ಕೆ ಕನ್ನಡನ್ಯಾಗ ಭ್ರೂಣ ಅಂತ ಹೇಳಿ ಕರಿತೀವಿ. ಇಲ್ಲಿ ನಿಮ್ಗೆ ಕ್ಲಿಯರ್ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಹಿಂಗ ಆಕಾರದಾಗ ಇವು ಇದಾವಲ್ಲ, ಇವೆಲ್ಲಾನು ಏನ್ ಹೇಳ್ರಿ? ಸ್ಪರ್ಮ್ ಅಂತಂದ್ರೆ ಸಾಕಷ್ಟು ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಅಥವಾ ಇದು ಅಂಡಾಣು ಜೊತೆಗೆ ಕೂಡ್ತದ. ಕೂಡಿದ ಕೂಡಲೇ ನೆಕ್ಸ್ಟ್ ಸ್ಟೇಜ್ನಾಗ ಝೈಗೋಟ್ ಆಗ್ತದ. ಝೈಗೋಟ್ದಿಂದ ಅದ ಕೋಶ ವಿಭಜನೆ ಆಗ್ತದೆ, ಸೆಲ್ಸ್ ಡಿವಿಷನ್ಸ್ ಆಗ್ತಾವ. ಅದಾದ ಕೂಡಲೇ ನೆಕ್ಸ್ಟ್ ಹಿಂಗ ಹಂತಗಳು ಬಂದಾಗ ಈ ರೀತಿ ಎಂಬ್ರಾಯೋ ತಯಾರಾಗ್ತದೆ. ಸಣ್ಣ ಕೆಲವು ತಿಂಗಳುಗಳ ನಂತರ ಆಮೇಲೆ ಇಲ್ಲಿ ಭ್ರೂಣ ತಯಾರಾಗಿಬಿಡ್ತದೆ. ಇನ್ ನೆಕ್ಸ್ಟ್ ನೋಡ್ರಿ, ಫರ್ಟಿಲೈಸೇಷನ್. ಕೊನೆಯ ಒಂದು ಶಬ್ದದ ಅರ್ಥ ಫರ್ಟಿಲೈಸೇಷನ್ ಅಂದ್ರೆ ಫಲೀಕರಣ ಅಂತ ಹೇಳಿ ಕರಿತೀವಿ. ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳು ಒಂದಾಗುವ ಪ್ರಕ್ರಿಯೆ ಏನದಲ್ಲ, ಅದಕ್ಕೆ ನಾವು ಫಲೀಕರಣ ಅಂತ ಹೇಳಿ ಕರಿತೀವಿ. ಇಲ್ಲಿ ಗ್ಯಾಮೆಟ್ ಅಂತ ಹೇಳಿ ಕೊಟ್ರು ಓಕೆ. ಗಂಡು ಗ್ಯಾಮೆಟ್ ಅಂತಂದ್ರೆ ಸ್ಪರ್ಮ, ಹೆಣ್ಣು ಗ್ಯಾಮೆಟ್ ಅಂತಂದ್ರೆ ಏನ್ ಹೇಳ್ರಿ? ಹೆಣ್ಣು ಗ್ಯಾಮೆಟ್ ಅಂತಂದ್ರೆ ಓಮ, ಅಂಡಾಣು ಅಂತಂದಂಗೆ. ಇದಷ್ಟು ನಿಮ್ಗೆ ಗೊತ್ತಿರ್ಬೇಕು. ಸೊ ಇಲ್ಲಿ ಇದೇನ್ ಗೋಲ್ ಅದಲ್ಲ, ಇದು ಅಂಡಾಣು ಅಂತಂದಂಗೆ. ಅಂಡಾಣು ಅಂತಂದ್ರೆ ಅದು
ಫಿಮೇಲ್. ಮತ್ತೆ ಇಲ್ಲಿ ಇವೇನಿದಾವಲ್ಲ ಈ ಆಕಾರದ್ದು ಇವೆಲ್ಲ ಏನು ಸ್ಪರ್ಮ್, ಇದ್ಯಾವುದು ಮೇಲ್ ಅಂತಂದ್ರೆ. ಓಕೆ, ಕ್ಲಿಯರ್ ಆಯ್ತಾ? ಸೊ ಈ 9 ಶಬ್ದಗಳನ್ನ ತಾವು ಒಂದು ಇದ್ರಾಗ ನೋಟ್ಸ್ ಬುಕ್ನಾಗ ಬರ್ಕೊಳ್ರಿ, ಕನ್ನಡನಾಗೂ ಬರೀರಿ, ಇಂಗ್ಲಿಷ್ನಾಗೂ ಬರೀರಿ. ಇದು ಮುಂದುವರೆದ ನೆಕ್ಸ್ಟ್ ಅಂಶ 5ನೇದು ಯಾವ್ದಂದ್ರೆ ಲೈಂಗಿಕ ಸಂತಾನೋತ್ಪತ್ತಿಯ ಹಂತಗಳು. ಮಗು ಯಾವ ರೀತಿ ಜನಿಸ್ತದ, ಇದನ್ನ ಬಹಳ ಇಂಪಾರ್ಟೆಂಟ್ ಅದ ಈ ಕಾನ್ಸೆಪ್ಟ್. ಇದ್ರ ಮ್ಯಾಗ ಪ್ರಶ್ನೆಗಳು ಸಾಕಷ್ಟು ಸಲ ಬಂದಿದಾವ. ಲಕ್ಷ ಕೊಟ್ಟು ಕೇಳ್ರಿ. ಇಲ್ಲಿ ಸ್ಟೇಜಸ್ ಆಫ್ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತ ಹೇಳಿ ನಾವು ಕರಿತೀವಿ ಇದಕ್ಕೆ. ಆಮೇಲೆ ಇದ್ರಾಗ 3 ಹಂತಗಳು ಅಂತ ಈಗಾಗಲೇ ಹೇಳಿದ್ನಲ್ಲ, ಅದ್ರಾಗ ಮೊದಲನೇ ಹಂತ ಏನದಲ್ಲ ಅದಕ್ಕೆ ಫಲೀಕರಣ ಪೂರ್ವ ಹಂತ ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ನಾಗ ಪ್ರೀ ಫರ್ಟಿಲೈಸೇಷನ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಪ್ರೀ ಫರ್ಟಿಲೈಸೇಷನ್ ಸ್ಟೇಜ್, ಇದಾದ ಕೂಡಲೇ ಫರ್ಟಿಲೈಸೇಷನ್ ಸ್ಟೇಜ್, ಅದಾದ ಕೂಡಲೇ ಪೋಸ್ಟ್ ಫರ್ಟಿಲೈಸೇಷನ್ ಸ್ಟೇಜ್ ಅಂತ ಹೇಳಿ 3 ಬರ್ತಾವ. ಸೊ ಫಲೀಕರಣ ಪೂರ್ವ ಹಂತ ಅಂತಂದ್ರೆ ಇದಕ್ಕೆ ನಾವ್ ಏನ್ ಕರಿತೀವಿ ಅಂದ್ರೆ ತಯಾರಿ ಮಾಡುವ ಹಂತ. ಈಗ ಮಗು ಹೆಂಗ್ ಹುಟ್ಟದ ಅನ್ನೋದೈತಲ್ಲ, ಮಗು ಯಾವ ರೀತಿ ಹುಟ್ಟದ ಅನ್ನೋದಕ್ಕ ಮೊದಲನೇ ಹಂತ ತಯಾರಿ ಹಂತ ಅಂತ ಇರ್ತದೆ. ತಯಾರಿ ಹಂತ ಅಂದ್ರೆ ಏನು? ಸಿಂಪಲ್. ತಂದೆಯ ದೇಹದಲ್ಲಿ ಶುಕ್ರಾಣು, ಇಲ್ಲಿ ಶಬ್ದ ನೋಡ್ರೆ ಶುಕ್ರಾಣು ಅಂತ ಬಂದದ. ಶುಕ್ರಾಣು ಅಂದ್ರೆ ವೀರ್ಯಾಣು ಅಂತಂದಂಗೆ. ಓಕೆ, ಶುಕ್ರಾಣು ತಯಾರಾಗುತ್ತದೆ ತಂದೆಯಲ್ಲಿ. ಇದು ಶುಕ್ರಾಣು ತಯಾರಾಗ್ತದೆ, ವೀರ್ಯಾಣು ತಯಾರಾಗ್ತದೆ. ಅದೇ ರೀತಿ ತಾಯಿಯ ದೇಹದಲ್ಲಿ ಅಂಡಾಣು, ಅಂಡಾಣು ಅಂತಂದ್ರೆ ಎಗ್ ಅಂತ ಹೇಳ್ತಿರ್ತೀವಿ, ಓಮ್ ಅಂತ ಹೇಳ್ತಿರ್ತೀವಿ. ಇಲ್ಲಿ ಇದು ತಯಾರಾಗ್ತದೆ, ತಾಯಿಯಲ್ಲಿ ಅಂಡಾಣುಗಳು ತಯಾರಾಗ್ತಾವ. ಇದು ತಯಾರಾಗುವಂತ ಮ್ಯಾಚುರಿಟಿಯನ್ನು ಏನ್ ಪಡಿತಾರಲ್ಲ, ಇಷ್ಟ ಸ್ಟೇಜ್ಗೆ ನಾವು ಪೂರ್ವ ಇಲ್ಲೇನು ಕರಿತೀವಿ ತಯಾರಿ ಮಾಡುವ ಹಂತ ಅಂದಂಗೆ. ಇದಾಯ್ತಾ? ಇವೆರಡು ಹೊಸ ಮಗುವನ್ನು ರೂಪಿಸಲು ಬೇಕಾಗುವಂತ 2 ವಿಶೇಷ ಜೀವಕೋಶಗಳು ಅಂತ ಹೇಳಿ ಕರಿತೀವಿ. ಸರಳವಾಗಿ ಹೇಳ್ಬೇಕಾದ್ರೆ ಮಗುವನ್ನು ತಯಾರಿಸಲು ಬೇಕಾಗುವ 2 ಭಾಗಗಳು. ಓಕೆ, 2 ಭಾಗಗಳು ಏನದಲ್ಲ ಅವು ಸಿದ್ಧವಾಗುವಂತ ಹಂತ ಏನದಲ್ಲ ಅದಕ್ಕೆ ನಾವೇನ್ ಕರಿತೀವಿ ಮೊದಲನೇ ಸ್ಟೇಜ್ ಫಲೀಕರಣ ಪೂರ್ವ ಹಂತ. ಫಲೀಕರಣ ಪೂರ್ವ ಹಂತ, ತಂದೆಯಲ್ಲಿ ವೀರ್ಯಾಣು ಆಮೇಲೆ ತಾಯಿಯಲ್ಲಿ ಅಂಡಾಣು, ಇವು 2 ರೆಡಿ ಆಗುವಂತ ಸಿದ್ಧವಾಗುವಂತ ಹಂತ ಏನದಲ್ಲ ಅದಕ್ಕೆ ನಾವ ಫಲೀಕರಣ ಪೂರ್ವ ಹಂತ ಅಂತ ಹೇಳಿ ಕರಿತೀವಿ. ಒಂದೇದ. ಇನ್ನು 2ನೇ ಹಂತದಾಗ ಏನಾಗ್ತದೆ ನೋಡ್ರಿ, ಫಲೀಕರಣ ಹಂತ, ಫರ್ಟಿಲೈಸೇಷನ್ ಸ್ಟೇಜ್, ಇದು 2ನೇದದ. ಸೊ ಇದ್ರಾಗ ಏನಾಗ್ತದ, ಇದು ಸೇರುವ ಹಂತ ಅಂತ ಹೇಳಿ ಕರಿತೀವಿ ನಾವು. ಸೇರುವ ಹಂತ ಅಂದ್ರೆ ಈ ತಂದೆಯಲ್ಲಿರುವಂತ ವೀರ್ಯಾಣು, ತಾಯಿಯಲ್ಲಿರುವಂತ ಅಂಡಾಣು, ಇವೆರಡು ಸೇರುವಂತ ಹಂತ ಏನದಲ್ಲ ಅದಕ್ಕೆ 2ನೇದು ಫಲೀಕರಣ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ತಂದೆಯಿಂದ ಶುಕ್ರಾಣು, ತಾಯಿಯಿಂದ ಅಂಡಾಣು ಜೊತೆಗೆ ಅದ ಸೇರಿಕೊಳ್ತದೆ. ಸೇರಿಕೊಂಡ ಕೂಡಲೇ ಇಮಿಡಿಯೇಟ್ಲಿ ಏನಾಗ್ತದೆ, ಹೊಸ ಜೀವಕೋಶ ಉಂಟಾಗ್ತದ. ಈ ಹೊಸ ಜೀವಕೋಶಗಳನ್ನ ನಾವ್ ಏನಂತ ಕರಿತೀವಿ, ಯುಗ್ಮಜ. ಈಗ ಹೇಳಿನಲ್ಲ ಜೈಗೋಟ್, ಜೈಗೋಟ್ ಅಂತ ಹೇಳಿ ಕರಿತೀವಿ. ಸೊ ಜೈಗೋಟ್ ಮೊದಲು ರೆಡಿ ಏನಾಗ್ತದಲ್ಲ, ಮೊದಲನೇ ಅಂಶದ ಜೀವಕೋಶ ತಂದೆ ತಾಯಿಗಳ ಸಮ್ಮಿಲನದಿಂದ ಏನು ಒಂದು ಹೊಸ ಜೀವಕೋಶ ರೆಡಿ ಆಗ್ತದಲ್ಲ ಅದಕ್ಕೆ ನಾವು ಕರಿತೀವಿ ಏನ ಯುಗ್ಮಜ ಅಥವಾ ಜೈಗೋಟ್ ಅಂತ ಹೇಳಿ ಕರಿತೀವಿ. ಇದು 2ನೇ ಹಂತದಾಗ ಇಲ್ಲಿಗೆ ಸ್ಟಾಪ್ ಆಗ್ತದೆ. ಇಲ್ಲಿ ಒಂದು ನೆನ್ಪಿಟ್ಕೊಡ್ರಿ, ಇಲ್ಲಿ ಶುಕ್ರಾಣು, ವೀರ್ಯಾಣು ಪ್ಲಸ್ ಅಂಡಾಣು, ಯುಗ್ಮಜ, ಜೈಗೋಟ್ ತಯಾರಾಗ್ತದೆ. ಅಮ್ಮ ಮತ್ತು ಅಪ್ಪನಿಂದ ಬಂದ 2 ಚಿಕ್ಕ ಭಾಗಗಳು ಸೇರಿ ಒಂದು ಹೊಸ ಜೀವದ ಮೂಲ ಹೆಜ್ಜೆ ಆರಂಭವಾಗುವಂತ ಹಂತಕ್ಕೆ ನಾವ ಫಲೀಕರಣ ಹಂತ ಅಂತ ಹೇಳಿ ಕರಿತೀವಿ. ಇದು 2ನೇ ಸ್ಟೇಜ್. ಇನ್ನು 3ನೇ ಸ್ಟೇಜ್ ಯಾವ್ದತ್ತಂದ್ರ ಫಲೀಕರಣ ನಂತರದ ಹಂತ, ಪೋಸ್ಟ್ ಫರ್ಟಿಲೈಸೇಷನ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಮಗು ಬೆಳೆಯುವ ಹಂತ. ಮಗು ಎಲ್ಲಿ ಬೆಳೀತದ, ತಾಯಿಯ ಗರ್ಭಕೋಶದಲ್ಲಿ ಬೆಳೀತದ. ಓಕೆ, ತಾಯಿಯ ಉದರದಲ್ಲಿ ಅದು ಬೆಳೀತದ. ಯುಗ್ಮಜ ಅಂತಂದ್ರೆ ಜೈಗೋಟ್ ಏನದಲ್ಲ, ಈಗ ಆಲ್ರೆಡಿ ಜೈಗೋಟ್ 2ನೇ ಹಂತದಾಗ ತಯಾರಾಗಿರ್ತದ, ಫರ್ಟಿಲೈಸೇಷನ್ ಸ್ಟೇಜ್ ನ ತಯಾರಾಗಿರ್ತದ ಜೈಗೋಟ್. ಆ ಜೈಗೋಟ ಏನಾಗಿರ್ತದೆ ಹೇಳ್ರಿ, ಒಂದು ಜೀವಕೋಶ ಆಗಿರ್ತದೆ. ಅದು ಏನಾಗ್ತದೆ ಹೇಳ್ರಿ, ಕ್ರಮೇಣ ಒಂದು ಜೈಗೋಟ್ ಇದ್ದಿದ್ದು ದ್ವಿಗುಣಗೊಳ್ತದ, ಅಂದ್ರೆ ವಿಭಜನೆ ಆಗ್ತದ. ಕೋಶ ವಿಭಜನೆ ಅಂತ ಹೇಳಿ ಕರಿತಾರೆ ಅದಕ್ಕೆ ಪ್ರೊಸೆಸ್ಗ. ಸೊ ಅದು 1ರಿಂದ 2, 2ರಿಂದ 4, 4ರಿಂದ 8, 8ರಿಂದ 16 ಈ ರೀತಿ ವಿಭಜನೆ ಆಗ್ತಾ ಹೋಗ್ತದೆ. ಅಂದ್ರೆ ಅದು ವಿಭಜನೆ ಆಗೋದು ಅಂದ್ರೆ ಅರ್ಥ ಅದ್ರ ಮುಂದಿನ ಸ್ಟೇಜಿಗೆ ಅದು ಹೋಗ್ತದೆ ಅಂತ ಅಂದಂಗ, ಅಂದ್ರೆ ಬೆಳೆಯತೈತಿ ಅಂತ ಅಂದಂಗ. ಓಕೆ, ಸೊ ನಂತರ ಅದು ಬೆಳೆದ ಎಂಬ್ರಾಯೋ ಸ್ಟೇಜಿಗೆ ಹೋಗ್ತದೆ. ಎಂಬ್ರಾಯೋ ಅಂತಂದ್ರೆ ಭ್ರೂಣ್ ಸ್ಟೇಜಿಗೆ ಹೋಗ್ತದೆ. ಆಮೇಲೆ ಭ್ರೂಣ್ ಹೋಗ್ತಂದ್ರೆ ಈ ಟೋಟಲ್ ಪ್ರೊಸೆಸ್ ಏನೈತಲ್ಲ, ಅಂದ್ರೆ ಜೈಗೋಟ್ ತಯಾರ ಆದ ಕೂಡಲೇ ಅಲ್ಲಿಂದ ಸುಮಾರು 9 ತಿಂಗಳ ತನಕ ಅದು ತಾಯಿಯ ಗರ್ಭದಲ್ಲಿ ಬೆಳೀತಾ ಕೊನೆಗೆ 9 ತಿಂಗಳ ಆದ ಕೂಡಲೇ ಅದು ಒಂದು ಮಗುವಿನ ರೂಪವನ್ನು ತಾಳ್ತದೆ ಮತ್ತು ಜನಿಸ್ತದೆ. ಓಕೆ, ಸೊ ಇಲ್ಲಿ ನೋಡ್ರಿ 9 ತಿಂಗಳ ನಂತರ ಅದೇನ್ ಹೇಳ್ರಿ ಸಂಪೂರ್ಣ ಮಗುವಾಗಿ ಜನಿಸ್ತದೆ ಅಂತಂದ್ರೆ ಒಂದು ಚಿಕ್ಕ ಜೀವಕೋಶ ನಿಧಾನವಾಗಿ ಬೆಳೆಯುತ್ತಾ ಸುಂದರವಾದ ಮಗುವಾಗಿ ರೂಪುಗೊಳ್ಳುವಂತ ಪ್ರಕ್ರಿಯೆ ಏನದಲ್ಲ ಇದಕ್ಕೆ ನಾವು ಫಲೀಕರಣ ನಂತರದ ಹಂತ ಅಥವಾ ಪೋಸ್ಟ್ ಫರ್ಟಿಲೈಸೇಷನ್ ಸ್ಟೇಜ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ನಿಮಗೆ ಸಿಂಪಲ್ ಆಗಿ 3 ಸ್ಟೇಜ್ಗಳನ್ನ
ಒಂದೇ ಪಿಕ್ಚರ್ದಾಗ ನಾನು ನಿಮ್ಗೆ ತೋರಿಸ್ತಾನೆ ನೋಡ್ರಿ. ಇದು ಮೊದಲನೇ ಸ್ಟೇಜ್ ಇದ ಹೆಸರೇನು? ಪ್ರೀ ಫರ್ಟಿಲೈಸೇಷನ್ ಸ್ಟೇಜ್ ಅಂತಂದ. ಪ್ರೀ ಫರ್ಟಿಲೈಸೇಷನ್ ಸ್ಟೇಜ್ದಾಗ ಏನಾಗ್ತದ, ತಂದೆ ಇಲ್ಲಿ ತಂದೆ ಅನ್ನೋದಲ್ಲ, ಆತ ಏನ್ ಮಾಡ್ತಾನೆ ಹೇಳ್ರಿ, ವೀರ್ಯಾಣುವನ್ನು ಹೊಂದಿರ್ತಾನ, ಅಂದ್ರೆ ತಯಾರಾಗಿರ್ತದೆ ವೀರ್ಯಾಣು. ಆಮೇಲೆ ತಾಯಿಯಿಂದ ಏನ್ ಹೇಳ್ರಿ, ಅಂಡಾಣು. ಇವು ಎರಡೂನ ಪಡೆಯುವಂತ ಹಂತ ಏನದಲ್ಲ, ಇದಕ್ಕೆ ನಾವು ಮೊದಲನೇ ಹಂತ ತಿಳ್ಕೊತೇವೆ. ಎರಡನೇ ಹಂತದಾಗ ಏನಾಗ್ತದೆ, ಇಲ್ಲಿ ಸೆಕೆಂಡ್ ಸ್ಟೇಜ್ ಅದ. ಸೆಕೆಂಡ್ ಸ್ಟೇಜ್ನಾಗ ಏನಾಗ್ತದೆ ಹೇಳ್ರಿ, ಇವು ಎರಡು ಇಲ್ಲಿ ಸೇರ್ತಾವ. ಯಾವ? ತಂದೆಯಿಂದ ವೀರ್ಯಾಣು ಪ್ಲಸ್ ತಾಯಿಯಿಂದ ಅಂಡಾಣು ಸೇರ್ತಾವ. ಮತ್ತೆ ಇಲ್ಲಿ ಏನ ಯುಗ್ಮಜ ಅಂತಂದ್ರೆ ಏನ್ ಹೇಳ್ರಿ, ಝೈಗೋಟ್ ತಯಾರಾಗ್ತದೆ. ಇದು ಎರಡನೇ ಹಂತದಾಗ ಝೈಗೋಟ್ ತಯಾರಾಗುವಂತ ಹಂತ. ಇನ್ನು ಮೂರನೇ ಹಂತದಾಗ ಇಲ್ಲಿ ಎರಡು ಹಂತಗಳನ್ನ ಕೂಡಿಸಿ ಮೂರನೇ ಹಂತಕ್ಕೆ ಹೋಗೋದ ಇಲ್ಲೊಂದು ಪಿಕ್ಚರ್ ಅದ ನೋಡ್ರಿ. ಫಸ್ಟ್ ಏನಾಗ್ತದ, ಇಲ್ಲಿ ನೋಡ್ರಿ, ಇಲ್ಲಿ ಮೊದಲನೇ ಹಂತದಾಗ ಫರ್ಟಿಲೈಸೇಷನ್ ಆಗ್ತದ. ಇಲ್ಲಿ ವೀರ್ಯಾಣುಗಳದಾವ, ಇಲ್ಲಿ ಬಂದು ಇವೆಲ್ಲ ವೀರ್ಯಾಣುಗಳದಾವ, ಇಲ್ಲಿ ಬಂದು ಒಂದ್ ವೀರ್ಯಾಣು ಒಂದ್ ಅಂಡಾಣುವಿನ ಜೊತೆಗೆ ಸೇರ್ಕೊಳ್ತದ. ಸೇರ್ಕೊಂಡ ನಂತರ ಇಲ್ಲಿ ಅದೇನಾಗ್ತದ, ಓಮ್ದಾಗ ಇಲ್ಲಿ ಸೇರ್ಕೊಂಡ ನಂತರ ಜೈಗೋಟ್ ರಚನೆ ಆಗ್ತದೆ. ಇದು ಎರಡನೇ ಹಂತದಾಗ ಜೈಗೋಟ್ ರಚನೆ ಆಗ್ತದ. ಒಂದನೇ ಹಂತದಾಗ ಇಲ್ಲಿ ಅದಕ್ಕೆ ಆ ಒಂದು ಕೆಪಾಸಿಟಿಯನ್ನು ಮೆಚುರಿಟಿಯನ್ನು ಬಿಡ್ತದ. ಆಮೇಲೆ ಇದು ಹಂತವಾಗಿ ಅದು ಬೆಳೆದೇನಾಗ್ತದೆ ಹೇಳ್ರಿ, ಎಂಬ್ರಾಯೋ ಸ್ಟೇಜ್ಗೆ ಹೋಗ್ತದೆ. ಆಮೇಲೆ 9 ತಿಂಗಳ ನಂತರ ಅದೊಂದು ಮಗುವಾಗಿ ಪೂರ್ಣಗೊಳ್ತದೆ, ಹೊರಗೆ ಬರ್ತದೆ, ತಾಯಿಯಿಂದ ಹೊರಗೆ ಬರ್ತದೆ. ಸೊ ಈ 3 ಹಂತಗಳನ್ನೆಲ್ಲ ಇದನ್ನ ನೀವು ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಒಂದನೇ ಹಂತ ಯಾವ್ದು ಹೇಳ್ರಿ? ಒಂದನೇ ಹಂತ ಯಾವ್ದು ಹೇಳ್ದಲ್ಲ ನಿಮ್ಗೆ, ಯಾವ್ದ? ಪ್ರೀ ಫರ್ಟಿಲೈಸೇಷನ್ ಸ್ಟೇಜ್. ಎರಡನೇದು ಫರ್ಟಿಲೈಸೇಷನ್ ಸ್ಟೇಜ್. ಮತ್ತು ಮೂರನೇದು ಪೋಸ್ಟ್ ಫರ್ಟಿಲೈಸೇಷನ್ ಸ್ಟೇಜ್ ಅಂತ. ಈ 3 ಹಂತಗಳನ್ನ ತಾವು ನೆನ್ಪಿಟ್ಕೊಳ್ರಿ. ಈ 3 ಹಂತಗಳದಾಗ ಏನೇನ್ ಬದಲಾವಣೆಗಳಾಗ್ತವೆ ಅನ್ನೋದು ಒಂದು ಸಿಂಪಲ್ ಆಗಿ ಒಂದು ಇಲ್ಲಿ ಚಾರ್ಟ್ ಅದ ನೋಡ್ರಿ. ಮೊದಲನೇ ಹಂತ ಪ್ರೀ ಫರ್ಟಿಲೈಸೇಷನ್. ಇಲ್ಲಿ ಶುಕ್ರಾಣು ಮತ್ತು ಅಂಡಾಣು ಸಿದ್ಧವಾಗುತ್ತವೆ. ಶುಕ್ರಾಣುದ ವೀರ್ಯಾಣು ಮತ್ತು ಅಂಡಾಣು ಸಿದ್ಧವಾಗುತ್ತವೆ. ಎರಡನೇ ಹಂತದಾಗ ಫರ್ಟಿಲೈಸೇಷನ್, ಶುಕ್ರಾಣು ಮತ್ತು ಅಂಡಾಣು ಸೇರಿ ಯುಗ್ಮಜ ಉಂಟಾಗುತ್ತದೆ. ಯುಗ್ಮಜ ಅಂದ್ರೆ ಝೈಗೋಟ್ ತಯಾರಾಗ್ತದೆ. ಇನ್ನು ಮೂರನೇ ಹಂತದಾಗ ಪೋಸ್ಟ್ ಫರ್ಟಿಲೈಸೇಷನ್ದಾಗ ಯುಗ್ಮಜ ಬೆಳೆಯುತ್ತಾ ಮಗು ಆಗುತ್ತದೆ. ಇದು ಮೂರನೇ ಹಂತ. ಈ 3 ಹಂತಗಳನ್ನ ಇದೇ ರೀತಿ ಚಾರ್ಟ್ ಮಾಡಿ ಕೂಡ ನೀವು ಇಟ್ಕೊಳ್ರಿ. ರಿವಿಷನ್ ಟೈಮ್ದಾಗ ಇದಷ್ಟೇ ಯೂಸ್ ಆಗ್ತದೆ ನಿಮಗೆ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ವರ್ಣತಂತುಗಳು, ಕ್ರೋಮೋಸೋಮ್ಸ್. ಇದರ ಪಾತ್ರ ಏನನ್ನೋದು ನೋಡ್ಬೇಕು ನೀವು. ಓಕೆ, ಇಲ್ಲಿ ವರ್ಣತಂತುಗಳಂತಂದ್ರೆ ಫಾರ್ ಎಕ್ಸಾಂಪಲ್, ನಿಮ್ ಕೈಯಾಗ ಒಂದು ಪುಸ್ತಕ ಅದ ಅಂತ ತಿಳ್ಕೊಳ್ರಿ, ಒಂದು ನೋಟ್ಬುಕ್ ಅದ. ನೋಟ್ಬುಕ್ದಾಗ ನಾವೊಂದು ವರ್ಕ್ ಬಿಡ್ತಾನೆ, ಏನಂದ್ರ ನಿಮ್ಮ ಬಗ್ಗೆ ನೀವು ಬರೀಬೇಕು. ನೀವು ಏನೇನು ಹೆಂಗಿದ್ದೀರಿ ಅನ್ನೋದು ನೀವು ಬರೀಬೇಕು. ಮಾನಸಿಕ ವಿಷಯಗಳನ್ನೆಲ್ಲ, ನೀವು ದೈಹಿಕವಾಗಿ ಏನೇನು ಹೊಂದಿದಿರಲ್ಲ ಅದನ್ನೆಲ್ಲಾನು ಬರೀಬೇಕಂತ ಹೇಳಿದಾಗ ನೀವು ಏನೇನು ಬರಿಬಹುದು ಅಲ್ಲಿ? ಸಾಮಾನ್ಯವಾಗಿ ಯಾರೇ ಆಗಲಿ, ನೀವೆಲ್ಲ ಯಾರೇ ಆಗಲಿ, ನನ್ನ ಕೈ ಬುಕ್ ಕೊಟ್ಟರು ನಾನು ಅನ್ನೋದು ಬರ್ತಾನೆ. ನನ್ನ ಕಣ್ಣಿನ ಬಣ್ಣ ಹೆಂಗೈತೆ ಅನ್ನೋದು ಬರಿತಾನೆ. ಆಮೇಲೆ ನನ್ನ ಎತ್ತರ ಎಷ್ಟು ಅದ ಅನ್ನೋದು ಬರಿತಾನೆ. ನನ್ನ ಕೂದಲುಗಳು ಯಾವ ರೀತಿ ಇದಾವ ಅನ್ನೋದು ಬರಿತಾನೆ. ಆಮೇಲೆ ನನ್ನ ಮೇಲ್ ಅದಾನೋ ಫಿಮೇಲ್ ಅದಾನೋ, ಇದು ಅಂದ್ರೆ ಇಲ್ಲಿ ಗಂಡು ಅಂತ ಹೇಳಿ ಬರಿತಾನೆ. ಹೆಣ್ಮಕ್ಳು ಇದ್ರೆ ಹೆಣ್ಣು ಅಂತ ಹೇಳಿ ಬರೀತಾರೆ. ಈ ರೀತಿ ಅದನ್ನ ಬರಿತೀವಲ್ಲ, ಈ ಎಲ್ಲಾ ಲಕ್ಷಣಗಳು ಇದಾವೆ. ಇವೆಲ್ಲ ನಮ್ಮ ದೇಹದ ಲಕ್ಷಣಗಳು ಇದಾವೆ. ಈ ಎಲ್ಲಾ ಮಾಹಿತಿಗಳು ನಮ್ಮ ದೇಹದ ಚಿಕ್ಕ ಚಿಕ್ಕ ದಾರದಂತಿರುವ ವರ್ಣತಂತುಗಳಲ್ಲಿ ಇರುತ್ತವೆ. ದೇಹದಾಗ ವರ್ಣತಂತು ಅಂತ ಏನಿರ್ತಾವಲ್ಲ ನಮ್ಮದ, ಆ ವರ್ಣತಂತುಗಳಲ್ಲೇ ಈ ಎಲ್ಲಾ ಗುಣಗಳು ಇರ್ತಾವ. ಅಂದ್ರ ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಮಗುವಿಗೆ ಯಾವ ಕಣ್ಣಿನ ಬಣ್ಣ ಕೊಡ್ಬೇಕು, ಎತ್ತರ ಎಷ್ಟು ಕೊಡ್ಬೇಕು, ಕೂದಲು ಹೆಂಗ್ ಕೊಡ್ಬೇಕು, ಈ ಎಲ್ಲಾ ಡಿಸಿಷನ್, ಈವನ್ ಗಂಡ ಆ ಮಗು ಒಂದು ಯುಗ್ಮಜವನ್ನ ಗಂಡು ಅಥವಾ ಹೆಣ್ಣು ಅಂತೇಳಿ ಹೆಂಗ್ ನಿರ್ಧರಿಸೋದು, ಈ ಎಲ್ಲಾ ಲಕ್ಷಣಗಳನ್ನ ವರ್ಣತಂತುಗಳು ಹೊಂದಿರ್ತಾವ. ಈ ವರ್ಣತಂತುಗಳು ಮನುಷ್ಯನ ದೇಹದಲ್ಲಿ ಎಷ್ಟು ಇದಾವ, ಇದನ್ನು ಬಹಳ ಇಂಪಾರ್ಟೆಂಟ್ ಅದ. ಸೊ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಒಟ್ಟು 46 ವರ್ಣತಂತುಗಳು ಇರುತ್ತವೆ. 46 ವರ್ಣತಂತುಗಳು ಇರ್ತಾವ. 23 ವರ್ಣತಂತುಗಳು ತಾಯಿಯಿಂದ ಬರ್ತವೆ ಮತ್ತು 23 ವರ್ಣತಂತುಗಳು ತಂದೆಯಿಂದ ಬರ್ತಾವ. ಸೊ ತಾಯಿಯಿಂದ 23 ಪ್ಲಸ್ ತಂದೆಯಿಂದ 23 ಕೂಡಿ 46 ವರ್ಣತಂತುಗಳು ಏನಿದಾವಲ್ಲ, ಇವು ಜೋಡಿಯಾಗಿ ಕೆಲಸ ಮಾಡ್ತಾವ. ಜೋಡಿಯಾಗಿ ಕೆಲಸ ಮಾಡಿದ ಕೂಡಲೇ ಮಗುವಿನ ಲಕ್ಷಣಗಳು ಹೆಂಗ ಇರಬೇಕು ಅನ್ನೋದನ್ನ ನಿರ್ಧರಿಸ್ತಾವ. ಸೊ ಇಲ್ಲಿ ತಂದೆಯಿಂದ 23, ಆಮೇಲೆ ತಾಯಿಯಿಂದ 23, ಇದ್ರಾಗೂ ಕೂಡ 22 ಪ್ಲಸ್ 22 ಈ ಕಡೆ ಏನಿದಾವಲ್ಲ, ಇವು ಸಾಮಾನ್ಯ ಗುಣಲಕ್ಷಣಗಳು ಹೊಂದಿರ್ತಾವ. ಒಂದ್ ಇದೇನಿರ್ತದಲ್ಲ ಕ್ರೋಮೋಸೋಮ ವರ್ಣತಂತು, ಅದು ಲಿಂಗವನ್ನ ನಿರ್ಧರಿಸ್ತದೆ. ಲಿಂಗ ಅಂದ್ರೆ ಮಗು ಗಂಡು ಹುಟ್ಟಬೇಕು ಹೆಣ್ಣು ಹುಟ್ಟಬೇಕು ಅನ್ನೋದು ನಿರ್ಧರಿಸೋದು ಯಾವ್ದು ಹೇಳ್ರಿ? ಒಂದು ಜೊತೆ ವರ್ಣತಂತು. ಕ್ಲಿಯರ್ ಆಯ್ತಲ್ಲ? ಇನ್ ನೆಕ್ಸ್ಟ್ ನೋಡ್ರಿ, ಲಿಂಗವನ್ನು ಯಾರು ನಿರ್ಧರಿಸ್ತಾರೆ? ಈಗ ಅದ ಪಾಯಿಂಟ್ ಬಂತು ನೋಡಿ. ಇವಾಗ ನೆಕ್ಸ್ಟ್ 46 ವರ್ಣತಂತುಗಳು ಏನಿರ್ತಾವಲ್ಲ, ಅದ್ರಾಗ 44 ವರ್ಣತಂತುಗಳು ಏನಿದಾವಲ್ಲ, ಅವು ಸಾಮಾನ್ಯ ದೇಹದ ಗುಣಲಕ್ಷಣಗಳನ್ನ ಹೊಂದಿರ್ತಾವ.
ಸಾಮಾನ್ಯ ದೇಹದ ಲಕ್ಷಣಗಳನ್ನು ಹೊಂದಿರ್ತಾವೆ. ಈ ಸಾಮಾನ್ಯ ದೇಹದ ಲಕ್ಷಣಗಳು ಅಂದ್ರೆ ಹೇಳಿಲ್ಲ, ಕಣ್ಣ, ಕೂದಲ, ಕೈ ಬೆರಳು, ಈ ಚರ್ಮದ ಬಣ್ಣ, ಇದೆಲ್ಲ ಹೊಂದುವಂತ ಏನಿದಾವಲ್ಲ ಅವು 44 ವರ್ಣತಂತುಗಳಿದಾವೆ. ಇನ್ನ 2 ವರ್ಣತಂತುಗಳು, ಒಂದು ತಾಯಿ ಮತ್ತು ಒಂದು ತಂದೆ ಇದಾವಲ್ಲ ವರ್ಣತಂತುಗಳು, ಅವು ಮಗುವಿನ ಲಿಂಗವನ್ನ ನಿರ್ಧರಿಸುವ, ಬಾಯ್ ಆರ್ ಗರ್ಲ್ ಅನ್ನೋದು ನಿರ್ಧರಿಸೋದು 2 ವರ್ಣತಂತುಗಳು ಮಾತ್ರ. ಸೊ ಇವುಗಳನ್ನ ನಾವ್ ಏನ್ ಕರಿತೀವಿ ಹೇಳ್ರಿ, ಲಿಂಗ ವರ್ಣತಂತುಗಳು ಅಂತ ಹೇಳಿ ಕರಿತೀವಿ. ಯಾವ್ದನ್ನ ಈ ಎರಡನ್ನ ನಾವ ಲಿಂಗ ವರ್ಣತಂತುಗಳು, ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳಿ ಕರಿತೀವಿ. ಸೆಕ್ಸ್ ಕ್ರೋಮೋಸೋಮ್ಸ್ ಅಂತಂದ್ರೆ ಗಂಡು ಅಥವಾ ಹೆಣ್ಣು ಅಂತ ಹೇಳಿ ನಾವು ನಿರ್ಧರಿಸುವಂತ ಕ್ರೋಮೋಸೋಮ್ ವರ್ಣತಂತು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇನ್ ಹೆಂಗ ಅದ ಆಗ್ತದ ಪ್ರೊಸೆಸ್, ಗಂಡ ಅಥವಾ ಹೆಣ್ಣು ಅನ್ನೋದು ಹೆಂಗ ಆಗ್ತದ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ಬರ್ತಾನೆ ನೋಡ್ರಿ, ಮೇಲ್ ಅಂತ ಬರ್ತಾನೆ, ಇದು ತಂದೆ, ಇದು ಫಿಮೇಲ್, ಇದು ತಾಯಿ. ಯಾಕಂತಂದ್ರೆ ಇಲ್ಲಿ ಸ್ಪರ್ಮ್ ಅಂತದ, ಸ್ಪರ್ಮ್ ತಂದೆಯಿಂದ ರಿಲೀಸ್ ಆಗ್ತದ, ಆಮೇಲೆ ರಿಲೀಸ್ ಆಗಿ ಅದು ಇಲ್ಲಿ ಎಗ್ದಾಗ ಸೇರ್ಕೊಳ್ತದ, ಅಂಡಾಣು ಜೊತೆಗೆ ಸೇರ್ಕೊಳ್ತದ. ಫಿಮೇಲ್ ಅಂತಂದ್ರೆ ಇಲ್ಲಿ ತಾಯಿ ತಂದೆಯಿಂದ ಸ್ಪರ್ಮ್ ಬಂದು ತಾಯಿಯ ಅಂಡಾಣು ಜೊತೆಗೆ ಸೇರ್ಕೊಳ್ತದೆ. ಆಮೇಲೆ ಸೇರುವಾಗ ಇಲ್ಲಿ ಎಕ್ಸ್ ತಂದೆ ಕಡೆ ಇರ್ತದ, ತಾಯಿ ಕಡೆಗೇನು ಎಕ್ಸ್ ಇರ್ತದ. ಇವೆರಡು ಸೇರಿ ಏನಾಗ್ತದೆ ಹೇಳ್ರಿ, ಎಕ್ಸ್ ಸೇರಿದ್ರೆ ಫಿಮೇಲ್ ಹೆಣ್ಮಗು ಆಗ್ತದೆ. ಮತ್ತು ಇನ್ ಕೇಸ್ ತಂದೆಯಿಂದ ವಾಯ್ ಇದು ಬಂತ ತಿಳ್ಕೊಡ್ರಿ ಕ್ರೋಮೋಸೋಮ್, ಆಮೇಲೆ ಇಲ್ಲಿ ಎಕ್ಸ್ ಜೊತೆ ಇರುವಂತ ಅಂಡಾಣು ಜೊತೆಗೆ ಸೇರ್ತಂತ ತಿಳ್ಕೊಡ್ರಿ, ಅವಾಗ ಎಕ್ಸ್ ಮತ್ತು ವಾಯ್ ಸೇರಿ ಏನಾಗ್ತದೆ, ಮೇಲ್ ಹುಟ್ಟುತ್ತದೆ, ಗಂಡು ಮಗು ಹುಟ್ಟುತ್ತದೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಇದು ಈ ತರ ನಿಮ್ಗೆ ಕ್ಲಿಯರ್ ಆಗ್ತದೆ ನೋಡ್ರಿ. ಇಲ್ಲಿ ತಂದೆಯಿಂದ ಅಂದ್ರೆ ಇಲ್ಲಿ ಒಂದು ಅತಿ ಪರ್ಫೆಕ್ಟ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕು. ಈಗ ನಾನು ನಿಮಗೆ ಅದನ್ನ ಕ್ಲಿಯರ್ ಆಗಿ ಸ್ವಲ್ಪ ದೊಡ್ಡದು ಮಾಡಿ ಹೇಳ್ತೇನೆ. ಈಗ ನೋಡ್ರಿ, ಇಲ್ಲಿ ನೋಡ್ರಿ, ತಂದೆ ಕಡೆಗೆ ಏನ್ ಇವು ಇರ್ತಾವಲ್ಲ ವರ್ಣತಂತುಗಳು, ಅವ ಯಾವ ರೂಪದಾಗ ಇರ್ತಾವಂತಂದ್ರೆ ಇಲ್ಲಿ ನೋಡ್ರಿ, ಎಕ್ಸ್ ಸ್ಪರ್ಮ್ ಇರ್ಬೋದು ಅಥವಾ ವಾಯ್ ಸ್ಪರ್ಮ್ ಇರ್ಬೋದು, ಎರಡೂ ಹೊಂದಿರ್ತಾವ. ತಂದೆ ಕಡೆಗೆ ಎಕ್ಸ್ ಸ್ಪರ್ಮ್ ಇರ್ತದ, ವಾಯ್ ಸ್ಪರ್ಮ್ ಇರ್ತದ. ಬಟ್ ತಾಯಿ ಕಡೆಗೆ ಎಗ್ ಏನಿರ್ತದಲ್ಲ ಅದು ಎಕ್ಸ್ ಎಗ್ ಇರ್ತದ, ಎಕ್ಸ್ ಎಗ್ ಇರ್ತಾವ. ತಂದೆ ಕಡೆಗೆ ಮಾತ್ರ ಎಕ್ಸ್ ಮತ್ತು ವಾಯ್ ಸ್ಪರ್ಮ್ ಇರ್ತದ. ಹಿಂಗಾಗಿ ಮಗು ಗಂಡು ಅಥವಾ ಹೆಣ್ಣು ಅನ್ನೋದು ಹೆಂಗ್ ಗೊತ್ತಾಗ್ತದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದ್ ನಿಮಿಷ, ಈಗ ನೋಡ್ರಿ, ಇಲ್ಲಿ ತಂದೆಯಿಂದ ಇಲ್ಲಿ ಎಕ್ಸ್ ಬಂದದ ಅಂತ ತಿಳ್ಕೊಣ, ತಂದೆಯಿಂದ ಎಕ್ಸ್ ಬಂದದ. ಸೇಮ್ ಟೈಮ್ ಅದು ತಾಯಿಯಲ್ಲಿರುವಂತ ಎಕ್ಸ್ ಜೊತೆಗೆ ಕೂಡಿಕೊಂತ ತಿಳ್ಕೊಡ್ರಿ. ಅವಾಗ ಏನಾಯ್ತು, ಈ ಎಕ್ಸ್ ಪ್ಲಸ್ ಈ ಎಕ್ಸ್ ಎರಡು ಕೂಡಿದ ಕೂಡಲೇ ಇವೆರಡು ಕೂಡಿದು ಅವಾಗ ಏನಾಯ್ತು, ಇಲ್ಲಿ ಫೀಮೇಲ್ ಎಂಬ್ರಾಯೋ ತಯಾರಾಗ್ತದ, ಹೆಣ್ಣು ಮಗು ಹುಟ್ಟುತ್ತದ. ಇದು ಎಕ್ಸ್ ಪ್ಲಸ್ ಎಕ್ಸ್ ಅಂತಂದ್ರೆ ಹೆಣ್ಣು ಮಗು ಹುಟ್ಟುತ್ತದ ತಂದಂಗೆ. ಇನ್ ಕೇಸ್ ತಂದೆ ವಾಯ್ ಸ್ಪರ್ಮ್ ರಿಲೀಸ್ ಮಾಡಿದ, ಅವಾಗ ತಾಯಿಯಲ್ಲಿರುವಂತ ಎಕ್ಸ್ ಜೊತೆಗೆ ಸಮ್ಮಿಲನಗೊಂಡಿತು, ಅವಾಗ ಏನಾಗ್ತದ ಅಂದ್ರೆ ಮೇಲ್ ಗಂಡು ಮಗು ಹುಟ್ಟುತ್ತದ. ಸೊ ಇಲ್ಲಿ ಇದು ಎಕ್ಸ್ ಸೇರಿದ್ರೆ ಏನಾಯ್ತು, ಎಕ್ಸ್ ಪ್ಲಸ್ ವಾಯ್ ಸೇರಿದ್ರೆ ಏನಾಯ್ತು ಹೇಳ್ರಿ, ಗಂಡು ಮಗುವಿನ ಜನನ ಆಗ್ತದ. ಇನ್ನು ಒಂದು ಇಂಪಾರ್ಟೆಂಟ್ ವಿಷಯ ಅದ, ಅದನ್ನ ನಾನು ನಿಮ್ಗೆ ಹೇಳ್ತೇನೆ ನೋಡ್ರಿ. ಬಹಳಷ್ಟು ಹಳ್ಳಿ ಒಳಗ ಏನಾಗ್ತದ ಅಂದ್ರೆ, ಅತ್ತೆಗಳು ಇರ್ತಾರಲ್ಲ, ಅವ್ರು ಹೇಳ್ತಿರ್ತಾರೆ, ನಾನು ಸೊಸೆ ಒಟ್ಟ ಗಂಡು ಮಗನ ಹೆಡುವಳು 3 ಹೆಣ್ಣು ಹಡಿದಳು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಸೊಸೆ ಅಂತ ಹೇಳ್ತಾರ ಅವ್ರು, ಸೊಸೆ ಕಾರಣ ಅಲ್ಲ. ಕಾರಣ ಯಾರು ಹೇಳ್ರಿ, ಕಾರಣ ಯಾರು, ಆಕೆ ಮಗ. ಯಾಕಂತಂದ್ರೆ ಗಂಡು ಹುಟ್ಟೋದು ಹೆಣ್ಣು ಹುಟ್ಟೋದು ಹೆಣ್ಮಕ್ಳ ಮ್ಯಾಗ ಡಿಪೆಂಡ್ ಇಲ್ಲ, ಅದು ಡಿಪೆಂಡ್ ಇರೋದು ಯಾರ ಮ್ಯಾಗ ಐತೆ ಅಂದ್ರೆ ಗಂಡನ ಮ್ಯಾಗ ಇರ್ತದೆ. ನೀವು ಎಕ್ಸ್ ರಿಲೀಸ್ ಮಾಡಿರಕ್ಕೆ 100% ನಿಮಗೆ ಹೆಣ್ಣು ಮಗುನ ಹುಟ್ಟೋದ. ವಾಯ್ ರಿಲೀಸ್ ಆಯ್ತು ನಿಮ್ಮಿಂದ ಗಂಡ ಮನುಷ್ಯನಿಂದ ಅಂದ್ರೆ ಅವಾಗ ಗಂಡು ಮಗು ಹೋಗೋದ. ಎಕ್ಸ್ ಅಂದ್ರ ಹೆಣ್ಣು ಮಗುನ ಹುಟ್ಟೋದ. ಸೊ ರಿಲೀಸ್ ಮಾಡೋತ್ನಾಗ ವಾಯ್ ಮಾಡಿದ್ರ ಅದು ಗಂಡು ಮಗುನ ಹುಟ್ಟೋದಲ್ಲ. ಈ ಒಂದು ಸೈಂಟಿಫಿಕ್ ನಾಲೆಜ್ ಅಲ್ಲಿ ಹಳ್ಳಿ ಒಳಗೆ ಇರದೇ ಇರೋದ್ರಿಂದ ಎಲ್ಲಾ ದೋಷಾರೋಪಣೆ ಯಾರ ಮ್ಯಾಗ ಹಾಕ್ತಾರೆ ಹೇಳ್ರಿ, ಸೊಸೆ ಮ್ಯಾಗ ಹಾಕ್ತಿರ್ತಾರೆ. ಇದೊಂದು ಒಂದು ಕಾಮನ್ ಸೆನ್ಸ್ ಇರಲ್ಲ ಅಂತ ತಿಳ್ಕೊಂಡು ಅದೊಂದು ಮಾತು ಹೇಳಿದಾನೆ. ಈ ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ಗುಣಾಣುಗಳು, ಜೀನ್ಸ್ ಅಂತ ಹೇಳಿ ನಾ ಈಗಾಗಲೇ ಹೇಳಿಲ್ಲ. ಜೀನ್ಸ್ ಅಂತಂದ್ರೆ ಗುಣಾಣುಗಳು ಅಂತಂದ್ರೆ ಅಥವಾ ವಂಶವಾಹಿಗಳು ಅಂತ ಹೇಳಿರ್ತಾವ. ಈ ಗುಣಾಣುಗಳ ಕೆಲಸ ಏನೇನು ನೋಡ್ರಿ, ಅನುವಂಶತೆಯ ಮೂಲ ಘಟಕಗಳು ಅಂತ ಹೇಳಿಲ್ಲ. ಗುಣಾಣುಗಳು ಅಂತಂದ್ರೆ ಅನುವಂಶತೆಯ ಮೂಲ ಘಟಕಗಳು ಅಂದ್ರೆ ತಂದೆ ತಾಯಿಗಳ ಗುಣಗಳನ್ನು ಮಕ್ಕಳಿಗೆ ತಲುಪಿಸುವಂತಹ ಸಂದೇಶವಾಹಕಗಳು ಅಂತೇಳಿ ಇದಕ್ಕೆ ಕೇಳ್ತಾರೆ, ಈ ಗುಣಾಣುಗಳಿಗೆ ಕೇಳ್ತಾರೆ.
ತಂದೆ ತಾಯಿಗಳ ಗುಣಗಳ ಲಕ್ಷಣಗಳನ್ನ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡುವಂತ ಸಂದೇಶವಾಹಕಗಳಿಗೆ ಗುಣಾಣುಗಳು ಅಂತ ಹೇಳಿ ಕರಿತೀವಿ. ಒಂದು ವರ್ಣತಂತುವಿನಲ್ಲಿ, ಈಗಾಗಲೇ ವರ್ಣತಂತು ಅಂತ ಹೇಳಿದ್ವಲ್ಲ, ಒಂದು ವರ್ಣತಂತುವಿನಲ್ಲಿ ಸಾವಿರಾರು ಗುಣಾಣುಗಳು ಇರ್ತಾವ. ಆಯ್ತಾ? ಸುಮಾರು 3000 ಇರ್ತಾವ ಅಂತ ತಿಳ್ಕೊಂಡ ಹೇಳಾಗ್ತದ. ಸುಮಾರು 3000 ಗುಣಾಣುಗಳು ಎದ್ರಾಗಿರ್ತಾವ, ಒಂದ್ ವರ್ಣತಂತುವಿನಲ್ಲಿ ಇರ್ತಾವ ಅಂತ ತಿಳ್ಕೊಂಡು ಹೇಳಾಗ್ತದ. ಇನ್ನ ಈ ಗುಣಾಣುಗಳು ಯಾವ ರೀತಿ ಕೆಲಸ ಮಾಡ್ತಾವ ಅನ್ನೋದು ನೋಡ್ರಿ. ಎಕ್ಸಾಂಪಲ್ ಇಲ್ಲಿ ತಗೊಂಡು ಹೇಳ್ತಾನೆ ನಿಮ್ಗೆ. ಗುಣಾಣುಗಳು ಯಾವಾಗ್ಲೂ ಜೋಡಿಯಾಗಿ ಕೆಲಸ ಮಾಡ್ತಾವ. ತಂದೆಯಿಂದ ಮತ್ತು ತಾಯಿಯಿಂದ ಎರಡೂ ಅಂಶಗಳನ್ನ ತಗೋತಾವ. ಇದ್ರಿಂದ ಯಾವ್ದು ಫೈನಲ್ ಅನ್ನೋದು ಅದು ಮಾಡುವ ಕೆಲಸ ಏನಿಲ್ಲ ಅದ ಈ ಜೀನ್ಸ್ ಮಾಡ್ತದ. ಫಾರ್ ಎಕ್ಸಾಂಪಲ್, ಈಗ ಒಂದು ಗುಣಾಣು ಇಟ್ಕೊಳ್ಳೋಣ. ತಂದೆಯಿಂದ ಬರ್ತದ ಒಂದು ಗುಣಾಣು, ಮತ್ತೊಂದು ತಾಯಿಯಿಂದ ಬರ್ತದ ಗುಣಾಣು. ಯಾವ್ದತ್ತಂದ್ರ ಹೊಟ್ಟೆಯಲ್ಲಿರುವಂತ ಮಗುವಿನ ಕಣ್ಣಿನ ಬಣ್ಣ ಯಾವ್ದು ಮಾಡೋದು ಅನ್ನೋದು ನಿರ್ಧರಿಸೋದದ. ಆ ನಿರ್ಧರಿಸುವಂತ ಕೆಲಸ ಗುಣಾಣುಗಳು ಮಾಡ್ತಾವ, ಜೀನ್ಸ್ ಮಾಡ್ತಾವ. ಈಗ ತಂದೆಯ ಕಣ್ಣು ಏನಿದಾವಲ್ಲ ಅವು ಕಂದು ಬಣ್ಣದಿದಾವ, ತಾಯಿಯ ಕಣ್ಣು ಏನಿದಾವಲ್ಲ ಅವು ಕಂದು ಬಣ್ಣದಿದಾವ. ಅವಾಗ ಹುಟ್ಟು ಮಗುವಿನ ಕಣ್ಣು ಏನಿದಾವಲ್ಲ ಅದು ಕಂದು ಬಣ್ಣದ ಹುಟ್ಟದ. ಇನ್ ಕೇಸ್ ತಂದೆಯ ಕಣ್ಣುಗಳು ನೀಲಿ ಇದಾವ, ತಾಯಿಯ ಕಣ್ಣು ನೀಲಿ ಇದಾವ, ಹುಟ್ಟು ಮಗು ಕೂಡ ನೀಲಿ ಬಣ್ಣದ ಕಣ್ಣುಗಳನ್ನ ಹೊಂದದ. ಆದ್ರೆ ಮೂರನೇ ಕೇಸ್ನಾಗ ಏನಾಗ್ತಂದ್ರ ತಂದೆಯ ಕಣ್ಣು ಕಂದು ಬಣ್ಣದದ, ತಾಯಿಯ ಕಣ್ಣು ನೀಲಿ ಬಣ್ಣದದ. ಆವಾಗ ಸಾಮಾನ್ಯವಾಗಿ ಮಗು ಏನ್ ಹುಟ್ಟದಲ್ಲ ಅದರ ಕಣ್ಣದ ಬಣ್ಣ ಏನದಲ್ಲ ಅದು ಕಂದು ಬಣ್ಣದ ಹುಟ್ಟತದ. ಯಾಕಂದ್ರೆ ಕಂದು ಬಣ್ಣ ಏನದಲ್ಲ ಅದು ಪ್ರಬಲ ಗುಣ, ಡಾಮಿನೆಂಟ್ ನೇಚರ್ ಅಂತ ಹೇಳಿ ಕರಿತೇವೆ ನಾವು. ಇದ್ರಾಗ 2 ಪ್ರಕಾರ ಬರ್ತಾವ ಗುಣಾಣುಗಳದಾಗ. ಸೊ ಅದನ್ನ ಮುಂದೆ ಹೇಳ್ತೇನೆ ನಾನು. ಇಂಥ ಸಂದರ್ಭದಾಗ ಹೆಚ್ಚಾಗಿ ಇಲ್ಲೇನೆ ಸಾಮಾನ್ಯವಾಗಿ ಅಂತ ಹೇಳಿದ, ಸಾಮಾನ್ಯವಾಗಿ ಕಂದು ಬಣ್ಣ. ಇನ್ ಕೇಸ್ ತಾಯಿಯ ಗುಣಾಣುನ ಸ್ಟ್ರಾಂಗ್ ಇದ್ದ, ತಂದೆಯ ಗುಣಾಣು ವೀಕ್ ಇತ್ತ ಅಂತ ತಿಳ್ಕೊಡ್ರಿ, ಅವಾಗ ನೀಲಿ ಬಣ್ಣದನ್ನು ಹುಟ್ಟಬಹುದು. ಹೇಳ್ತಾ ಇನ್ನ ಗುಣಾಣುಗಳದಾಗ ಇಲ್ಲಿ ಯಾವ ರೀತಿ ಕಣ್ಣಿನ ಬಣ್ಣದ ನಿರ್ಧಾರ ಮಾಡೋದು, ಇಲ್ಲಿ ಒಂದು ಚಾರ್ಟ್ ಐತಿ, ಒಂದು ಸ್ಕ್ರೀನ್ ಶಾಟ್ ನೋಡ್ಕೊಡ್ರಿ, ಆಮೇಲೆ ಗೊತ್ತಾಗ್ತದ ಯಾವ ಸಂದರ್ಭದಾಗ ನೀಲಿ ಕಣ್ಣುಗಳನ್ನ ಹೊಂದಬಹುದು ಅನ್ನೋದೊಂದು ಚಾರ್ಟ್ ಅದ. ಹೆಚ್ಚ ಕಂದು ಬಣ್ಣದ ಪ್ರಭಾವ ಹೆಚ್ಚಿರ್ತದ, ರೇರ್ ಕೇಸ್ದಾಗ ನೀಲಿ ಬಣ್ಣಗಳು. ಈಗ ನೀವು ಸಮಾಜದಾಗ ನೋಡ್ರಿ, ಎಲ್ಲೇ ನೀವು ನೋಡ್ರಿ ನೀಲಿ ಕಣ್ಣದ ಬಣ್ಣ ಇದಾವಲ್ಲ ಅವ್ರು ರೇರ್ ಕಾಣ್ತಾರೆ, ಆದ್ರೆ ಕಂದು ಬಣ್ಣದ ಕಣ್ಣದವ್ರು ಸಾಮಾನ್ಯವಾಗಿ ಎಲ್ಲಾರನ್ನೇ ಇರ್ತಾರೆ. ಇನ್ ನೆಕ್ಸ್ಟ್ ನೋಡ್ರಿ, ಇವೇನ್ ಗುಣಾಣುಗಳದವಲ್ಲ 2 ರೀತಿ ಅದನ್ನ ಡಿವೈಡ್ ಮಾಡಿದಾರೆ. ಒಂದು ಡಾಮಿನೆಂಟ್ ಪ್ರಬಲ ಗುಣಾಣು, ಇನ್ನೊಂದು ದುರ್ಬಲ ಗುಣಾಣು, ರೆಸೆಸಿವ್ ಕರ್ತೇವೆ ಜೀನ್ಸ್ ಅಂತ ಹೇಳಿ ಕರಿತೇವೆ. ಸೊ ಪ್ರಬಲ ಗುಣಾಣು ಅಂತ ಏನದಲ್ಲ, ಪ್ರಬಲ ಗುಣಾಣುಗಳು ಅಂತಂದ್ರೆ ತಂದೆಯಲ್ಲಿರುವಂತ ಕೆಲವೊಂದಿಷ್ಟು ಗುಣಾಣುಗಳು, ತಂದೆ ಅಥವಾ ತಾಯಿಗಳಲ್ಲಿ ಕೆಲವೊಂದಿಷ್ಟು ಗುಣಾಣುಗಳು ತುಂಬಾ ಬಲವಾಗಿರ್ತವ. ಅವು ತಮ್ಮ ಗುಣವನ್ನು ಹೊರ ತೋರಿಸುತ್ತವೆ. ಅವುಗಳಿಗೆ ನಾವು ಪ್ರಬಲ ಗುಣಾಣು ಅಂತ ಹೇಳಿ ಕರಿತೇವೆ. ಅಂದ್ರೆ ಹೆಂಗ್ ಹೇಳ್ರಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲ್ ತಂದೆ, ಇಲ್ಲಿ ಫಿಮೇಲ್ ತಾಯಿ ಇರ್ತದ. ಈಗ ನಾ ಹೇಳ್ಲ, ಇಲ್ಲೇದ್ ಒಂದು ಗುಣ ಬರ್ತದ, ಇಲ್ಲೇದ್ ಒಂದು ಗುಣ ಬರ್ತದ. ಇದು ಎಕ್ಸ್ ಅದ, ಇದು ವಾಯ್ ಅದ ಅಂತ ತಿಳ್ಕೊಂಡು ಒಂದು ಬೇರೆ ಅದಾವ. ಇದ್ರಾಗ ಸ್ಟ್ರಾಂಗ್ ತಂದೆದ ಇತ್ತು ಅಂತ ತಿಳ್ಕೊಡ್ರಿ, ಮುಂದೆ ಮಗುಗೆ ಎಕ್ಸ್ ಗುಣಗಳ ಬರ್ತಾವ. ತಾಯಿದ ಸ್ಟ್ರಾಂಗ್ ಇತ್ತು ಅಂತ ತಿಳ್ಕೊಡ್ರಿ ಇದು ಗುಣಾನು, ಅವಾಗ ಅದು ವಾಯ್ ಅಂತ ಹೇಳಿ ರೂಪ್ಕೊಳ್ತದ. ಯಾವ್ದು ಸ್ಟ್ರಾಂಗ್ ಇರ್ತದ ಅದ ಮಗುವಿಗೆ ಹೋಗ್ತದ, ಯಾವ್ದು ವೀಕ್ ಇರ್ತದ ಅದು ಹೋಗಂಗಿಲ್ಲ. ಅದೇ ರೀತಿ ದುರ್ಬಲ ಗುಣಾಣುಗಳು ಅಂತಂದ್ರೂ ಅದ, ರೆಸೆಸಿವ್ ಜೀನ್ಸ್ ಅಂತಂದ್ರೂ ಕೂಡ ಏನ್ ಹೇಳ್ರಿ, ಯಾವ್ದು ಕೆಲವೊಂದಿಷ್ಟು ಗುಣಗಳು ದುರ್ಬಲವಾಗಿರ್ತಾವ ಅಂತ ನಾವ್ ಏನ್ ಹೇಳ್ರಿ, ಅವು ಯಾವಾಗ್ಲೂ ತಮ್ಮ ಗುಣಗಳನ್ನ ತೋರ್ಪಡಿಸಂಗಿಲ್ಲ. ಈಗ ಉದಾಹರಣೆಗೆ ತಂದೆಯ ಕಣ್ಣಿನ ಬಣ್ಣ ನೀಲಿ ಅದ, ತಾಯದ ಕಂದು ಬಣ್ಣ ಅದ, ಬಟ್ ಪ್ರಬಲ ತಾಯದ ಅದ. ಅವಾಗ ಮಗುಂದ ಕಣ್ಣುಗಳು ಕೂಡ ಏನಾಯ್ತಾವ, ಕಂದು ಬಣ್ಣದ ಹುಡ್ತಾವ. ಅವಾಗ ತಂದೆ ನೀಲಿ ಬಣ್ಣದ ಏನ್ ಕಣ್ಣುಗಳು ಇರ್ತಾವಲ್ಲ ಅವು ದುರ್ಬಲ ಇರ್ತಾವ ತಂದೆ, ಅಂದ್ರೆ ಅದು ಗುಣಾನು ದುರ್ಬಲ ಇರ್ತದೆ, ಈ ಕಡೆ ಸ್ಟ್ರಾಂಗ್ ಇರ್ತದ ತಂದೆ. ಕ್ಲಿಯರ್ ಆಯ್ತಲ್ಲ? ಇದಕ್ ನಾವ ಇವು 2 ಪ್ರಕಾರದ ಅನ್ನೋದು ಅಷ್ಟೇ ಗೊತ್ತಾಗಿಲ್ಲ, ಡಾಮಿನೆಂಟ್ ಮತ್ತು ರಿಸೆಸಿವ್, ಇವು 2 ಇದಾವ ಅನ್ನೋದು ಗೊತ್ತಾದ್ರೆ ಸಾಕು. ಇನ್ನ ಇದು ಒಂದು ಚಾರ್ಟ್ ಅದ, ಯಾವ ರೀತಿ ಆಗ್ತದೆ ಅನ್ನೋದ. ಇದೆಲ್ಲ ಮತ್ ಬಹಳ ಬಯಾಲಜಿಗೆ ಹೋದಂಗೆ ಆಗ್ತದೆ, ಅದಷ್ಟೇ ಸಾಕು. ಇನ್ನ ಅವಳಿಗಳು ಅಂತ ಹೇಳಿದ, ಅಂದ್ರೆ ಈಗ ನಾವು ಮಗು ಹೆಂಗ್ ಹುಟ್ಟದ ಅನ್ನೋದು ಗೊತ್ತಾಯ್ತು ನಮಗ. ಮಗು ಹುಟ್ಟಿದ ನಂತರ ಈಗ ಸಿಂಪಲ್ ಆಗಿ ನಿಮ್ಗೆ ಈ ತರದೊಮ್ಮೆ ಎಲ್ಲ ಕ್ಲಿಯರ್ ಆಗೈತಿ ಅಂತ ತಿಳ್ಕೊತಾನು, ಆಗದಿದ್ರು ಇನ್ನೊಂದ್ಸಲ ಹೇಳಿ ಆಮೇಲೆ ಮುಂದೆ ಹೋಗಕ್ಕೆ ಪ್ರಯತ್ನ ಮಾಡೋಣ ನಾವು. ಈಗ ನೋಡ್ರ, ಇಲ್ಲಿ ತಂದೆ, ಆಮೇಲೆ ಇಲ್ಲಿ ತಾಯಿ. ಮಗು ಹೆಂಗ್ ಹುಟ್ಟದ ಸಿಂಪಲ್ ಹೇಳ್ಬೇಕಾದ್ರ, ತಂದೆಯಿಂದ ಏನ್ ಹೇಳ್ರಿ, ವೀರ್ಯಾಣು ರಿಲೀಸ್ ಆಗ್ತದ, ತಂದೆಯಿಂದ ವೀರ್ಯಾಣು ರಿಲೀಸ್ ಆಗ್ತದ, ಮತ್ತ ತಾಯಿ ಅಂಡಾಣು ರಿಲೀಸ್ ಆಗ್ತದ, ತಾಯಿಯಿಂದ ಅಂಡಾಣು ರಿಲೀಸ್ ಆಗ್ತದ. ಆಮೇಲೆ ಇವು ಎರಡೂ ಸೇರಿದ ಕೂಡ್ಲೆ ಏನಾಗ್ತದೆ ಹೇಳ್ರಿ, ಝೈಗೋಟ್ ತಯಾರಾಗ್ತದ. ಝೈಗೋಟ್ ಅಥವಾ ಯುಗ್ಮಜ ಅಂತ ಹೇಳಿನಲ್ಲ, ಅದನ್ನ ನೆನ್ಪಿಟ್ಕೊಡ್ರಿ. ಝೈಗೋಟ್ ತಯಾರಾಗ್ತದ.
ಝೈಗೋಟ್ ಮುಂದುವರೆದ ಭ್ರೂಣ ಆಗ್ತದ, ಆಮೇಲೆ ಮಗು ಆಗ್ತದ. 9 ತಿಂಗಳ ಪ್ರೊಸೆಸ್ ಆಗಿ ಅದಾಗ್ತದ. ಸೊ ಇಲ್ಲಿ ಎಷ್ಟು ಗುಣಗಳು ಬಂದಿರ್ತವೆ? 23, ಇಲ್ಲಿ 22 ಎಕ್ಸ್ ಮತ್ತು ಇಲ್ಲಿ ತಾಯಿಯಿಂದ 22 ಎಕ್ಸ್ ಬಂದಿರ್ತಾವ. ಸೊ ಇವೆರಡು ಸೇರಿದ್ರೆ ಎಷ್ಟಾಯ್ತು? 44 ಆಯ್ತು. ಹೌದಲ್ಲ? ಆಮೇಲೆ ಒಂದು ಇಲ್ಲಿ ತಂದೆಯಿಂದ ಏನಾಗಿ ಬರ್ತದೆ ಹೇಳ್ರಿ? ಒಂದು ವಾಯ್ ಬರ್ತದೆ. ಆಮೇಲೆ ಮತ್ತೆ ಇಲ್ಲಿ ತಾಯಿಯಿಂದ ಒಂದು ಎಕ್ಸ್ ಬರ್ತದೆ. ಇವ ಎರಡದು ಟೋಟಲ್ ಎಷ್ಟದು? 46 ಸೇರ್ತಾವ. ಅಂದ್ರೆ ಇಲ್ಲಿ 23 ವರ್ಣತಂತುಗಳು, ಇಲ್ಲಿ 23 ವರ್ಣತಂತುಗಳು ಸೇರಿ ಇವ 46 ಆಗ್ತವೆ. ಗೊತ್ತಾಯ್ತಲ್ಲ? ಈ ರೀತಿ ಸಮ್ಮಿಲನದಿಂದ ಏನಾಗ್ತದೆ? ಮಗು ಹುಟ್ಟುತ್ತದೆ. ಸೊ ಇದು ಏನದಲ್ಲ, ಇದಿಷ್ಟು ಮಗು ಯಾವ ರೀತಿ ಜನ್ಮ ತಾಳ್ತದ ಅನ್ನೋದು ಹಂತಗಳನ್ನೆಲ್ಲ ಕೂಡ ಅಭ್ಯಾಸ ಮಾಡಿದಂಗಾಯ್ತು. ಅದಕ್ಕೆ ಸಂಬಂಧಿಸಿದಂತ ಕೆಲವೊಂದಿಷ್ಟು ಪ್ರಮುಖ ಪದಗಳನ್ನು ಕೂಡ ಅಭ್ಯಾಸ ಮಾಡಿದಂಗಾಯ್ತು. ಇನ್ನು ಮುಂದುವರೆದು ಸಾಮಾನ್ಯವಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ಏನ್ ಮಾಡಿದ್ವು? ಮಗು ಹೆಂಗ್ ಹುಟ್ಟುತ್ತದ ಅನ್ನೋದನ್ನ ನಾವು ಅಭ್ಯಾಸ ಮಾಡಿದ್ವು. ಇದರ ಮುಂದಿನ ಭಾಗ ಅವಳಿಗಳು ಯಾವ ರೀತಿ ಹುಟ್ಟುತ್ತಾವ, ಅವಳಿ ಮಕ್ಕಳು ಅಂತ ಹೇಳ್ತಿರ್ತೀವಲ್ಲ, ಯಾವ ರೀತಿ ಹುಟ್ಟುತ್ತಾವ, ಮತ್ತು ಅನುವಂಶೀಯ ಕೆಲವೊಂದಿಷ್ಟು ನಿಯಮಗಳದಾವ. ಆ ನಿಯಮಗಳು ಯಾವುವು? ಅವು ಇಲ್ಲಿ ಅವಳಿಗಳದಾಗೂ ಕೂಡ 3 ಪ್ರಕಾರದ ಅವಳಿಗಳು ಬರ್ತಾವ, ಮತ್ತು ಅನುವಂಶೀಯ ನಿಯಮಗಳು ಅಂತ ಬರ್ತದ, ಅದ್ರಾಗೂ ಕೂಡ 3 ನಿಯಮಗಳು ಇರ್ತಾವ. ಈ 2 ಅಂಶಗಳನ್ನ ನಾವು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಮತ್ತು ಈ ಒಂದು ಹಿಡಿದಂತ ಅವಧಿಯಲ್ಲಿ ತಮಗೆ ಏನಾದ್ರೂ ಡಿಫಿಕಲ್ಟ್ ಅನ್ಸಿದ್ರೆ ಅಥವಾ ಕನ್ಫ್ಯೂಷನ್ ಇದ್ರೆ ತಾವು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮಗೆ ಲೈಕ್ ಆಗಿದ್ರು ಕೂಡ ನೀವು ಲೈಕ್ ಆಗ್ಯದ ಅಂತ ತಿಳ್ಕೊಂಡು ಬರೀರಿ. ಮತ್ತೆ ಮುಂದಿನ ಅವಧಿಯೊಂದಿಗೆ ಮತ್ತೆ ನಾವು ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.